ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಮತ್ತು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಾ ಇರತಕ್ಕಂಥದ್ದು ಇದೆ. ಹಾಗಾಗಿ ಇಂತಹ ಮಹಾಮಾರಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಆಗಲು ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿ ಮತ್ತು ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಮೃತೋಪಾದಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತ ಪರಮೇಶ್ವರನ ಅನುಗ್ರಹದಿಂದ ನಿನ್ನೆ ಮೊನ್ನೆ ಬಿಸಿಲಿಗೆ ತಕ್ಕನ ಹಾಗೆ ಒಂದು ಮಳೆ ಎಲ್ಲವೂ ಕೂಡ ಅದ್ಭುತವಾಗಿ ಬರ್ತಾ ಇರತಕ್ಕಂಥದ್ದಿದೆ. ನಾವು ಗಮನಿಸಿದ್ದು ಕೂಡ ಹೌದು. ಅದರಲ್ಲೂ ನಿನ್ನೆಯ ಮಳೆ ಮಾತ್ರ, ನಾನು ಕೂಡ ಬೆಂಗಳೂರು ಸಿಟಿನಲ್ಲಿನೇ ಇದ್ದೆ. ಈ ಒಂದು ನಗರದಲ್ಲಿ ನಾನು ಕೂಡ ಹೀಗೆ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ. ಹಾಗಾಗಿ ನಾನು ಗಮನಿಸಿದಾಗ ಸಾಕಷ್ಟು ಮರಗಳು ಕೂಡ ಉರುಳಿರ್ತಕ್ಕಂಥದ್ದಿತ್ತು, ಅಲ್ಲಲ್ಲೇ ನೀರು ನಿಂತಿರ್ತಕ್ಕಂಥದ್ದಿತ್ತು. ಅದೆಲ್ಲವೂ ಕೂಡ ನೋಡಿದಾಗ ಆ ಕ್ಷಣ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆದರೆ ನಿಜಕ್ಕೂ ಹೇಳ್ತೀನಿ ಅಷ್ಟು ಮಳೆ ಅವಶ್ಯಕತೆ ಇತ್ತು. ಇಡೀ ನಮ್ಮ ಬೆಂಗಳೂರು ನಗರವೇ ಸಂಪೂರ್ಣವಾಗಿ ತಣ್ಣಗಿದೆ ಇವತ್ತಿನ ದಿವಸ. ಈ ಒಂದು ವಾತಾವರಣವನ್ನು ನಾವು ನೋಡಲಿಕ್ಕೆ ಸುಮಾರು 2-3 ತಿಂಗಳಿಂದ ಕಾತುರದಿಂದ ಕಾಯ್ತಾ ಇದ್ವಿ. ಯಾಕೆಂತಂದರೆ ಮೊದಲು ಮಳೆ ಬರ್ತಾ ಇತ್ತು, ಆದರೆ ಅದರ ಜೊತೆಗೆ ಆ ಒಂದು ಬಿಸಿಲಿನ ಧಗೆನೂ ಕೂಡ ಅಷ್ಟರ ಮಟ್ಟಿಗೆ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ನೆಮ್ಮದಿ ಹೇಗಿದೆ. ಇರಲಿ, ಪರಮೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಇದೇ ರೀತಿ ನೆಮ್ಮದಿಯಾಗಿ ಸಾಂಗೋಪಾಂಗವಾಗಿ ನೆರವೇರ್ತಾ ಹೋಗ್ಬಿಟ್ರೆ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ಇನ್ನು ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಅಂತಲೇ ಹೇಳ್ಬೋದು. ಅದೇ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ 6/6/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿಯ ಪ್ರಯುಕ್ತವಾಗಿ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಹಾಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಜಾಗ ಬಂದು, ಇದರ ವಿಳಾಸ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3.
ಈ ಒಂದು ಜಾಗದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರೂ ಕೂಡ ನೇರ ಪ್ರಸಾರವನ್ನು ಮುಗಿಸ್ಕೊಂಡು ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ತಾವೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾರುದ್ರಾಯ ನಮಃ, ಮಹಾರುದ್ರಾಯ ನಮಃ, ಮಹಾರುದ್ರಾಯ ನಮಃ. ಜಾತವೇದಸೇ ಸನುವಾಮ ಸೋಮರಾತೀಯತೋ ನಿದಹಾತಿ ವೇದಾಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಂಬಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫುಲಕಟಿತನೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ಓಂ ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೀ ನಮಃ. ಭುವನೇಶ್ವರ್ಯೇ ನಮಃ. ಓಂ ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮೋ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೀಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀ ಕ್ರೋಧಿರಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 3/6/2024 ಸೋಮವಾರ ದ್ವಾದಶಿ ಅಶ್ವಿನಿ ನಕ್ಷತ್ರ. ಇವತ್ತು ಅಶ್ವಿನಿ ನಕ್ಷತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಜೊತೆಗೆ ಸೋಮವಾರ ವಾರದಲ್ಲಿ ಮೊದಲನೇ ದಿವಸ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ, ಪಶುಪತಿನಾಥನ ಅನುಗ್ರಹದಿಂದ ರಾಜ್ಯದಲ್ಲಿ ವರ್ಣನ ಕೃಪೆ ಯಥೇಚ್ಛವಾದಂಥ ರೀತಿ ನಡೀತಾ ಇದೆ. ವರ್ಣನ ಕೃಪೆ ಯಥೇಚ್ಛವಾಗಿದ್ದು ಮಳೆ ಎಂಬತಕ್ಕಂಥದ್ದು ಹಿಂದೆ ಧಗೆಯ ಪ್ರಭಾವದಿಂದ ಸೂರ್ಯನ ಪ್ರಭಾವ, ಸೂರ್ಯನ ಕಿರಣಗಳ ಆ ರಶ್ಮಿ ಅಬ್ಬಬ್ಬ ಅನ್ನೋ ರೀತಿ ಮಾಡಿತು. ಹಗಲು 10 ಗಂಟೆ, ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಿಸಿಲಿನ ವಾತಾವರಣ ತಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿತ್ತು. ಆಗ ಎಲ್ಲರ ಅಪೇಕ್ಷೆ ಇತ್ತು ಶೀಘ್ರವಾಗಿ ರಾಜ್ಯಕ್ಕೆ ಒಳ್ಳೆಯ ವರ್ಣನ ಕೃಪೆ ಆಗಲಿ. ಆದರೆ ಈಗೂ ಸಹಿತ ಇಡೀ ರಾಜ್ಯ ಏನು ಸುಭಿಕ್ಷಿತನ ಅಲ್ಲ, ಇಡೀ ರಾಜ್ಯಕ್ಕೇನು ಮಳೆ ಬರ್ತಾ ಇದ್ದನಲ್ಲ. ಮಳೆ ಅಂತಕ್ಕಂಥದ್ದು ಎಲ್ಲೋ ಒಂದಷ್ಟು ಕಡೆ ಮಾತ್ರ ಇದೆ, ಅದರಲ್ಲೂ ಸಿಟಿಗಳಲ್ಲಿದೆ. ಮುಖ್ಯವಾಗಿ ಮಳೆ ಆಗಬೇಕಾಗಿರ್ತಕ್ಕಂಥದ್ದು ರೈತ ಬಾಂಧವರು ಮೆಚ್ಚುವಂಥ ರೀತಿ, ರೈತ ಬಾಂಧವರು ವಾಸ ಮಾಡುವ ಸ್ಥಳ, ಭೂಮಿಗಳಿಂದ ಬೆಳೆ ತೆಗೆಯುವಂತಹ ರೈತರ ಭೂಮಿ ಎಲ್ಲಿದೆಯೋ, ಅದರಲ್ಲೂ ಬಹಳ ಮುಖ್ಯವಾಗಿ ಎಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೋ ರೈತ ಬಾಂಧವರು ಆ ಭಾಗಗಳಲ್ಲಿ ಮಳೆ ಆಗಬೇಕು. ಆದರೆ ಇನ್ನೂ ಆ ಭಾಗಕ್ಕೆ ಮಳೆನೇ ಬಂದಿಲ್ಲ. ಆದರೆ ಮಳೆ ಎಲ್ಲಿದೆ? ಮಳೆ ಇರ್ತಕ್ಕಂಥದ್ದು ಬರೀ ಸಿಟಿಗಳಲ್ಲಿ ಮಾತ್ರ ಆಗ್ತಾ ಇದೆ. ನೋಡಿ, ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಮಳೆ ಆಯಿತು. ಇಲ್ಲಿ ಮಳೆ ಆಗಿದ್ದು ಈ ಒಂದು ಬೆಂಗಳೂರು ಮಹಾನಗರ ಸ್ವಲ್ಪ ಸ್ವಚ್ಛತೆ ಆಯಿತು. ಆದರೆ
ಒಂದಷ್ಟು ಜನ ಕಡು ಬಡತನದಲ್ಲಿರ್ತಕ್ಕಂಥವ್ರು, ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಏನೋ ಜೀವನೋಪಾಧಿಗಾಗಿ ಅಲ್ಲಿ ಇಲ್ಲಿ ಗುಡಿಸಲು ಕಟ್ಟಿಕೊಂಡಿರ್ತಕ್ಕಂಥವ್ರು, ಹೊಟ್ಟೆಪಾಡಿಗಾಗಿ ಸಿಟಿನ ನಂಬಿಕೊಂಡು ಜೀವನ ಇಲ್ಲಿ ನಡೆಸಬೇಕು ಅಂತ ಹೇಳಿ ಬಂದು ಒಂದು ಗುಡಿಸಲಲ್ಲೋ ಒಂದು ಶೀಟ್ ಮನೆಯಲ್ಲೋ ಎಲ್ಲೋ ಒಂದು ಕಡೆ ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಜೀವನೋಪಾಯಕ್ಕಾಗಿ ತನ್ನ ತನ್ನೂರನ್ನ ತೊರೆದು ಬಂದು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿರತಕ್ಕಂಥವ್ರಿಗೆ ಇದೊಂದು ದೊಡ್ಡದಾದಂತಹ ಆಘಾತಕಾರಿ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೇ ಸಿಟಿಯಲ್ಲಿ ವ್ಯವಸ್ಥೆ ಇದ್ದರೂ, ಮೋರಿಗಳ ವ್ಯವಸ್ಥೆ ಇದ್ದರೂ, ನೀರು ಹರಿಯುವಂಥ ಆ ವೇಗ ಇದೆಯಲ್ಲ, ಅದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು ಸಹಜ. ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾವತ್ತೂ ಹರಿಯುವ ನೀರು ತಗ್ಗಿರೋ ಕಡೆಗೆ ಜಾಸ್ತಿ ಹರಿಯುತ್ತೆ. ಅಂತಹ ಒಂದು ಆಲೋಚನೆ ಮಾಡಿದ್ರೆ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದೆಲ್ಲ ಕಡು ಬಡತನದಲ್ಲಿರ್ತಕ್ಕಂಥವ್ರೆ. ಯಾಕೆಂದರೆ ಆ ಭಾಗದಲ್ಲಿ ರೇಟ್ ಕಡಿಮೆ ಇರುತ್ತೆ, ಸೈಟ್ ಬೆಲೆ ಕಡಿಮೆ ಇರುತ್ತೆ, ಅಥವಾ ಒಂದಿಷ್ಟು ಎಲ್ಲೋ ಒಂದು ಗೌರ್ಮೆಂಟ್ ಸ್ಥಳ ಇರುತ್ತೆ, ಎಲ್ಲೋ ಒಂದು ಕಡೆ ಗುಡಿಸ್ಲು ಹಾಕೋತಾರೆ, ಒಂದೇನೋ ಶೀಟ್ ಕಟ್ಕೊಂಡಿರ್ತಾರೆ. ಆದರೆ ಅಂಥವರು ಕೂಡಿಟ್ಕೊಂಡಿರ್ತಕ್ಕಂತಹ ದವಸ ಧಾನ್ಯಗಳಾಗಲಿ, ಏನೋ ತಾವು ಹೊದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕೆ ಇಟ್ಕೊಂಡಿರ್ತಕ್ಕಂಥ ಬೆಡ್ಶೀಟ್ಸು, ಹಾಸಿಗೆ ಬಟ್ಟೆಗಳಾಗಲಿ, ಆ ಮನೆಯಲ್ಲೂ ಸಹಿತ ಪುಟ್ಟ ಪುಟ್ಟ ಕಂದಮ್ಮಗಳಿದೆಯಲ್ಲ, ಆ ಮನೆಯಲ್ಲೂ ಬಡತನದ ರೇಖೆ, ಬಡವರಾದ ಮಾತ್ರಿಗೆ ಹೊಟ್ಟೆ ಮಕ್ಕಳಿರೋದಿಲ್ವ, ಅಂತಹ ಮನೆಯಲ್ಲೂ ಮಕ್ಕಳಿದ್ದಾರೆ. ನಿನ್ನೆ ಆದಂತಹ ನಿನ್ನೆ ಮಳೆಗೆ ಸಾಕಷ್ಟು ಕುಟುಂಬಗಳು ರಾತ್ರಿ ನಿದ್ದೆ ಮಾಡಿಲ್ಲ. ಮಳೆ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು ನಾವೇ. ಮಳೆಗಾಗಿ ಯಜ್ಞಗಳನ್ನು, ಜಪತಪಗಳನ್ನು, ವರ್ಣನ ವಿಶೇಷವಾದಂತಹ ಆರಾಧನೆಯನ್ನು ಮಾಡುವಂಥವ್ರು ನಾವೇ. ಆದರೆ ಮಳೆ ಜಾಸ್ತಿ ಆಯಿತು ಅಂತ ಪುನಃ ನಿಷ್ಠೂರಕ್ಕೆ ಒಳಪಡಿಸೋರು ನಾವೇ ಆಗಿಬಿಡ್ತೀವಿ. ಆದರೆ ವ್ಯವಸ್ಥೆ ಏನು ಮಾಡೋದು? ಒಂದು ಕಡೆ ಮಳೆ ಇಲ್ಲ ಅಂತಕ್ಕಂಥದ್ದರ ಕೂಗು ಇವತ್ತಿಗೂ ಇದೆ. ಯಾಕೆ ಅಂದರೆ ಮಳೆ ನಾವು ನೋಡಿರ್ತಕ್ಕಂಥದ್ದು ಸಿಟಿಗಳಲ್ಲಿ ಮಾತ್ರ. ರೈತ ಬಾಂಧವರಿಗೆ ಬೇಕಾಗುವಂತಹ ರೀತಿ ಭೂಮಿ ಇನ್ನೂ ತಣ್ಣಗಾಗಲಿಲ್ಲ, ಇನ್ನೂ ಬೋರ್ಗಳಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ, ಕೆರೆ ಬಾವಿಗಳಿನ್ನೂ ತುಂಬಲಿಲ್ಲ. ಇನ್ನೂ ಮಳೆ ಆಗಬೇಕು. ಇನ್ನೂ ಯಥೇಚ್ಛವಾದ ಮಳೆ ಆದರೆ ಮಾತ್ರ ಈ ವರ್ಷದ ಸಂಪೂರ್ಣವಾದಂತಹ ರೀತಿಯಲ್ಲಿ ಮನುಷ್ಯನ ಬದುಕಿಗೆ ದಾರಿ. ಆದರೆ ಪ್ರಾರಂಭದಲ್ಲೇ ಇಷ್ಟೊಂದು ಭಯಾಡಿಸ್ತಲ್ಲ ಒಂದಷ್ಟು ಜನಕ್ಕೆ. ಇದನ್ನೇನು ಹೇಳೋಣ? ಆನಂದ್ ಗುರೂಜಿಯವರು ಕೂತ್ಕೊಂಡು ಜಪ ಮಾಡಿ, ರುದ್ರಯಾಗ ಮಾಡಿ, ಮಹಾಮಳೆ ತರಿಸಿ, ಅಥವಾ ಮಳೆಗಾಗಿ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿ ಅಂತ ಹೇಳೋದು ನಿಜ, ಒಪ್ಕೊಳ್ಳೋಂಥ ಮಾತೆ. ಅದಾದಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆ ತೆಗೆದುಕೊಂಡ್ರೆ ನಮ್ಮ ಜೀವನ ಅಧೋಗತಿ ಆಯ್ತಲ್ಲ ಅಂತ ಅಳುವಂಥ ತಾಯಂದಿರನ್ನ, ಅಣ್ಣ ತಮ್ಮಂದಿರನ್ನ, ತುಂಬ ಕಡುಬಡದಲ್ಲಿರ್ತಕ್ಕಂಥವ್ರು ಕಣ್ಣೀರು ಹಾಕಿರ್ತಕ್ಕಂಥದ್ದನ್ನು, ಇಡೀ ರಾತ್ರಿ ಕಣ್ಣೀರು ಹಾಕ್ತಾ ಮಲಗಕ್ಕೆ ಸ್ಥಳ ಇಲ್ದಿರ ಆ ಮಕ್ಕಳನ್ನು ತನ್ನ ಎದೆ ಮೇಲೆ ಹಾಕ್ಕೊಂಡು, ಸೊಂಟದಲ್ಲಿಟ್ಟುಕೊಂಡು, ಎಲ್ಲೋ ಒಂದು ಕಡೆ ಒಂದು ಕಟ್ಟೆ ಮೇಲೋ ಒಂದು ಅಲ್ಲಿ ನಿಂತುಕೊಂಡು, ಆ ಚಳಿಗೆ ಒದ್ದಾಡಿಕೊಂಡು, ಸಡನ್ನಾದಂಥ ವ್ಯವಸ್ಥೆ, ಜೋರು ಮಳೆ ಬಂದುಬಿಟ್ರೆ ಒಂದು ಛತ್ರಿ ಇರೋದಿಲ್ಲ, ಅಥವಾ ತಾನು ಕೂಡಿಟ್ಕೊಂಡಿರ್ತಕ್ಕಂಥ ದವಸ ಧಾನ್ಯಗಳನ್ನು, ಬಟ್ಟೆಗಳನ್ನು ಸೋಪಾನವಾಗಿ ಎಲ್ಲ ಎತ್ಕೊಂಡು ಬರೋಣ, ಎಲ್ಲ ಎತ್ಕೊಂಡು ಬರೋದು? ಸೂರಿರ್ತಕ್ಕಂಥ ಸ್ಥಳದಲ್ಲಿ ಮೇಲೊಂದು ಸೂರಿದ್ದು, ಮೇಲ್ಗಡೆ ಒಂದು ಗುಡಿಸ್ಲೋ, ಗರಿನೋ, ಶೀಟೋ ಏನೋ ಒಂದು ಹಾಕ್ಕೊಂಡು ಅದರ ತಳಗೆ ವಾಸ ಮಾಡೋ ಜನಕ್ಕೆ ಮನೆಯೊಳಗೆ ಅರ್ಧ ಅಡಿ, 1 ಅಡಿ, 1.5 ಅಡಿ ಅಷ್ಟು ನೀರು ನಿಂತ್ಕೊಂಡ್ಬಿಟ್ರೆ ಆ ಸಡನ್ನಾಗಿ ಬೇಗ ಎಲ್ಲಿ ಎತ್ಕೊಳ್ತಾರೆ? ತಾವು ನಿಂತ್ಕೊಂಡು ಅದನ್ನು, ಅಥವಾ ಯಾವುದೋ ಒಂದು ಚೇರ್ ಮೇಲೆ ಕೂತ್ಕೊಂಡು ತಾನು ಉಳ್ಕೊಳ್ಳೋದೇ ಕಷ್ಟವಾಗತ್ತೆ. ಇವತ್ತು ನಾನು ಹೇಳೋ ಮಾತು ಒಂದಷ್ಟು ಜನಕ್ಕೆ ಇದರ ಅರಿವಾಗಬೇಕು. ಆದರೆ ಒಂದು ಕೈ ಮುಗಿದು ಕೇಳೋದಿಷ್ಟೇ, ನಿಮ್ಮ ಪ್ರಾಂತ್ಯಗಳಲ್ಲಿ ತಗ್ಗು ಪ್ರದೇಶದಲ್ಲಿದ್ದು ಇಂತಹ ಒಂದು ಮಳೆಯಿಂದ ಬಂದಂಥ ಸಂಕಷ್ಟದಲ್ಲಿ ಸಿಕ್ಕೊಂಡು ಒದ್ದಾಡುವಂಥವರಿಗೆ, ಸುತ್ತಮುತ್ತ ಸ್ವಲ್ಪ ಶಕ್ತಿ ಇರತಕ್ಕಂಥವ್ರು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ಲಾಸ್ಟಿಕ್ ವ್ಯವಸ್ಥೆನೋ, ಒಂದಷ್ಟು ಛತ್ರಿನೋ, ಒಂದಷ್ಟು ಬ್ಯಾಗೋ, ಅಥವಾ ಒಂದಷ್ಟು ಬೆಡ್ಶೀಟ್ಸು, ಮಕ್ಕಳಿಗೆ ಹಾಕ್ಕೊಳ್ಳೋಕೆ ಒಂದು ಬಟ್ಟೆನೋ, ಆ ಮಕ್ಕಳ ಸ್ಕೂಲ್ ಬುಕ್ಸು, ಇವತ್ತಿನಿಂದ ಶಾಲೆಗಳು ಓಪನ್ ಆಗ್ತಾ ಇದೆ. ತುಂಬ ಕಡೆ ಶಾಲೆಗಳಿಗೆ ಮಕ್ಕಳು ಇವತ್ತಿಂದ ಹೊರಡ್ತಾ ಇದ್ದಾರೆ. ಇವತ್ತಿನಿಂದ ಮಕ್ಕಳು ಶಾಲೆಗೆ ಹೊರಡುವಂಥ ಕಾಲ. ಬೆಳಗ್ಗೆ ನೋಡಿದ್ರೆ ಬುಕ್ಸ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಆ ಬುಕ್ಸ್ ತಂದು ಕೊಡೋದೇ ಬಹಳ ಕಷ್ಟ. ಇವತ್ತಿನ ಶಿಕ್ಷಣ ಬಹಳಷ್ಟು ದುಬಾರಿ ಆಗ್ತಾ ಇದೆ. ದುಡ್ಡು ಕಾಸು ಇರ್ತಕ್ಕಂಥವ್ರು ಕಾನ್ವೆಂಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಮ್ಮ ಮಕ್ಕಳನ್ನು ಹೈಯರ್ ಎಂಡ್, ಅಲ್ಲೇ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಹೈಯರ್ ಎಂಡ್ ಲೆವೆಲ್ ನಮ್ಮ ಚಿಂತನೆ ನಡೀತಾ ಇದೆ. ಆದರೆ ಸರ್ಕಾರಿ ಶಾಲೆಗಳನ್ನು ನಂಬಿ ಬದುಕ್ತಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿದೆ. ಏನೋ ಆಗೊಂದು ಈಗೊಂದು ಹೇಳಿ ಕಷ್ಟಪಟ್ಟು ಒಂದು 4-5 ಬುಕ್ಸನ್ನು ಜೋಡಿಸ್ಕೊಂಡು, ಬುಕ್ಸು, ಪೆನ್ನು, ಪೆನ್ಸಿಲು, ಒಂದು ಸ್ಲೇಟನ್ನು ಹಿಡ್ಕೊಂಡು, ಒಂದು ಬ್ಯಾಗ್ ಹಿಡ್ಕೊಂಡು, ಆ ಬ್ಯಾಗನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಮಳೆಗೆ ನೆಂದು ಹೋಗ್ಬಿಟ್ಟಿದೆಯಲ್ಲ. ಇವತ್ತು ಅಂತಹ ಕುಟುಂಬಗಳನ್ನು ಕೈ ಹಿಡಿಬೇಕಾದ್ದು ಎಲ್ಲರ ಕರ್ತವ್ಯ ಇದೆ. ಪ್ರಕೃತಿಯನ್ನು ದೂಷಣೆ ಮಾಡಬಾರ್ದು ನಾವು. ಅಯ್ಯೋ ನನ್ನ ಮಳೆ ಬಂದ್ಬಿಡ್ತಲ್ಲ,
ಅಯ್ಯೋ ಈ ಮಳೆಯಿಂದ ನಮ್ಮ ಜೀವನ ಹಿಂಗೆ ಆಗೋಯ್ತಲ್ಲ, ಈ ಮಳೆಯಿಂದ ನಮ್ಮ ಪ್ರಾರಬ್ಧ ಕರ್ಮ ನಮಗೆ ಈ ಕಷ್ಟ ಬಂತಲ್ಲ ಅಂತ ನೀವು ಅಂದುಕೊಂಡ್ರೆ, ಇಷ್ಟು ದಿವಸ ಮಳೆಯೇ ಇಲ್ದಿರ ಹಬ್ಬಗಳಿಗೆ ಪ್ರತಿ ಹಬ್ಬಗಳಲ್ಲೂ ಒಂದೊಂದು ಮಳೆ ಶಾಸ್ತ್ರ ಇತ್ತು. ಆದರೆ ಇಲ್ಲಿವರೆಗೂ ಕಂಡದ್ದು ಯಾವತ್ತೂ ಯಾವ ವರ್ಷದಲ್ಲೂ ಇಲ್ದದ್ದು ಈ ವರ್ಷ ನಾವು ಮಳೆ ಅಭಾವ ನೋಡಿಬಿಟ್ವಿ. ಕಾಮದಹನ ಮಳೆ ಬರಬೇಕಿತ್ತು, ಬರಲಿಲ್ಲ. ಶಿವರಾತ್ರಿ ಮಳೆ ಬರಬೇಕಿತ್ತು, ಬರಲಿಲ್ಲ. ಯುಗಾದಿ 4 ಹನಿ ಮಳೆ ಇತ್ತು, ಬರಲಿಲ್ಲ. ಮಳೆ ಇಲ್ಲ 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 ಎಂಬತಕ್ಕಂತಹ ಕೂಗಿದ್ದಾಗ ಎಲ್ಲರೂ ಸಾಮೂಹಿಕವಾದಂಥ ಪ್ರಾರ್ಥನೆ ಮಾಡಿದ್ವಿ. ಬಹುಶಃ ಪ್ರಾರ್ಥನೆಗೆ ಒಳಗೊಟ್ಟು ಭಗವಂತ ಯಥೇಚ್ಛವಾದಂಥ ಮಳೆಯನ್ನು ಕೆಲವು ಭಾಗಗಳಲ್ಲಿ ಕೊಡ್ತಿದ್ದಾನೆ. ಆದರೂ ಇದು ಸಾಲದು. ಇನ್ನು ನಮ್ಮ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಆದರೆ ತುಂಬ ಕಡುಬಡವರಿದ್ದೇವೆ. ಆ ಹೊತ್ತಿನ ಊಟಕ್ಕೆ ಕಷ್ಟ, ನಾವೇನು ಸರಿಪಡಿಸ್ಕೊಳ್ಳೋದು? ಅಂತಹ ಪರಿಸ್ಥಿತಿನಲ್ಲಿ ಮಾನವೀಯತೆ ಇರ್ತಕ್ಕಂಥವ್ರು ನಿಮ್ಮ ಶಕ್ತಿಯ ಅನುಸಾರ ಒಂದಷ್ಟು ಬೆಡ್ಶೀಟ್ಸ್ ಆಗಲಿ, ಒಂದಷ್ಟು ಪ್ಲಾಸ್ಟಿಕ್ ಬ್ಯಾಗುಗಳಾಗಲಿ, ಅಥವಾ ಅವರಿಗೆ ಬೇಕಾಗಿರುವಂತಹ ಏನಾದರೂ ಒಂದಿಷ್ಟು ದವಸ ಧಾನ್ಯಗಳನ್ನು ಅಂಥ ಸ್ಲೆಮ್ಮು ಮತ್ತು ಕಡುಬಡತನ ಇರ್ತಕ್ಕಂಥವ್ರು ನೀವೇ ಸ್ವಯಂ ಅಂಥ ಸ್ಥಳಕ್ಕೆ ಹೋಗಿ ನೀವೇನಾದ್ರು ಇಂಥದ್ದನ್ನು ಒಂದು ಕ್ಯಾರಿ ಬ್ಯಾಗ್ ಮಾಡ್ಕೊಂಡು ಒಂದಷ್ಟು ಬ್ಯಾಗ್ ಮಾಡ್ಕೊಂಡಾಗ ಮನೆಗೆ ಕೊಟ್ಟರೆ, ಅವ್ರ ಮನೇಲಿ ಪ್ರತಿ ದಿವಸ ಕೈ ಮುಗಿಯಕ್ಕೆ ಒಂದು ಫೋಟೋ ಇಟ್ಕೊಂಡಿರ್ತಾರಲ್ಲ, ದೇವ್ರ ಫೋಟೋ, ಆ ಫೋಟೋ ಜಾಗದಲ್ಲಿ ನಿಮ್ಮನ್ನಿಟ್ಟು ಪೂಜಿಸ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯದ ಕೆಲಸ ಇದು ನಿಮಗೆ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಕೈಯಿಂದ ಏನಾದರೂ ಇದು ಆನಂದ್ ಗುರೂಜಿಯವರು ನೀವು ನಡೆಸಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂತಂದರೆ, ಈ ಕಾಯಕವನ್ನು ಇದೇ ಬರ್ತಕ್ಕಂಥ ಗುರುವಾರದ ದಿವಸ ಕೆಲವಷ್ಟು ಸ್ಲೆಮ್ಮಗಳ ಭಾಗದಲ್ಲಿ ಮಳೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಕಷ್ಟಗಳಲ್ಲಿರ್ತಕ್ಕಂಥವ್ರನ್ನ ಒಂದಷ್ಟು ಜನನ ಗುರುತಿಸಿ ಅವ್ರಿಗೆ ಏನಾದ್ರು ಒಂದಿಷ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ಚಿಂತನೆ ನಮಗೂ ಇದೆ. ನನ್ನ ಕೈ ಜೋಡಿಸಿ ನೀವು ನನ್ನ ಜೊತೆ ಬರ್ತೀನಿ ಅನ್ನೋದಾದರೆ ಗುರುವಾರ ಒಂದಷ್ಟು ಕಡೆ ಹೋಗೋಣ. ಒಂದಷ್ಟು ಬೆಡ್ಶೀಟ್ಸು, ಒಂದಷ್ಟು ದವಸ ಧಾನ್ಯಗಳು, ಒಂದಷ್ಟು ಛತ್ರಿ, ಮುಖ್ಯವಾಗಿ ಛತ್ರಿ ಬೇಕು, ಜೊತೆಗೆ ಒಂದಷ್ಟು ಪ್ಲಾಸ್ಟಿಕ್ಕು ಬ್ಯಾಗುಗಳು ಬೇಕು. ಪ್ಲಾಸ್ಟಿಕ್ದು ಏನಾದರೂ ಒಂದಿಷ್ಟು ಇದ್ರೂ ಒಳ್ಳೆಯದೇನೆ. ಚೆನ್ನಾಗಿರ್ತಕ್ಕಂಥ ಪ್ಲಾಸ್ಟಿಕ್ದು ಒಂದು 10x10, ಒಂದು 20x30 ಈ ಥರ ದೊಡ್ಡ ಶೀಟ್ಸ್ ಇರುತ್ತಲ್ಲ, ಟಾರ್ಪಾಲ್ ಥರ, ಅಂತಹವನ್ನ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಜೀ ಕನ್ನಡ ಆಫೀಸಿಗೆ ನೀವು ಬಂದು ನೀವಿಲ್ಲಿ ನಿಮ್ಮ ಕೊಡುಗೆಯನ್ನು ಕೊಟ್ಟರೆ, ಗುರುವಾರದಂದು ಬರೀ ಒಂದು ಗುರುವಾರಕ್ಕೆ ಅಂತಲ್ಲ, ಇನ್ಮೇಲೆ ಪ್ರತಿ ಗುರುವಾರ ಈ ಮಳೆ ಮುಗಿಯುವ ತನಕ ನಿಮ್ಮ ಶಕ್ತಿಯಾನುಸಾರ ತಂದು ಕೊಡ್ತಕ್ಕಂಥ ಪದಾರ್ಥಗಳನ್ನು ಗುರುವಾರದಂದು ನಾನೇ ಸ್ವಯಂ ಆಯಾ ಭಾಗಗಳಿಗೆ ಬಂದು ಅದನ್ನು ವಿನಿಯೋಗ ಮಾಡ್ತೇನೆ. ನನ್ನ ಕೈಲಾದ್ದನ್ನು ನಾನು ಮಾಡ್ತೇನೆ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ. ಒಂದು ದೇವತಾರಾಧನೆ ಮಾಡಿದ್ರೆ ಏನು ಪುಣ್ಯವೋ ಅದಕ್ಕಿಂತ 10 ಪಟ್ಟು ಪುಣ್ಯ ಅಂತಹವ್ರನ್ನ ನಾವು ಕೈ ಹಿಡಿತಕ್ಕಂಥದ್ದು. ಗುರುವಾರ ಅಮಾವಾಸ್ಯೆ ಇದೆ, 5 ಗ್ರಹಗಳು ಒಂದು ಕಡೆ ಸೇರ್ತಾ ಇದೆ, ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ 27 ನಕ್ಷತ್ರ 12 ರಾಶಿಯವರೆಗೂ ಒಂದು ಅದ್ಭುತವಾದಂಥ ಫಲಗಳು ಸಿಗುತ್ತೆ. 5 ಗ್ರಹಗಳು ದೈವ ಗ್ರಹಗಳೇ, ಯಾವುದೂ ಪಾಪಗ್ರಹಗಳಿಲ್ಲ ಅಲ್ಲಿ. ಅಂತಹ ಅಮಾವಾಸ್ಯೆಯೆಂದು, ಗುರುವಾರದ ಅಮಾವಾಸ್ಯೆಯೆಂದು ನೀವು ಮಾಡುವಂಥ ದಾನ ಧರ್ಮಗಳಿದೆಯಲ್ಲ, ಅದು ನಿಜಕ್ಕೂ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ನಮಗಾಗಿ ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲಿ ಒಂದಷ್ಟು ದಾನ ಧರ್ಮ ಮಾಡುವಂತಹ ನಿಟ್ಟಿನಲ್ಲಿ ತಾವು ಮುಂದಾದರೆ ಅದಕ್ಕಿನ್ನ ಪುಣ್ಯದ ಕಾಯಕ ಇನ್ನೊಂದಲ್ವೇ ಅಲ್ಲ. ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಗುರುವಾರ 5 ಗ್ರಹಗಳ ಒಂದು ಮನೆಯಲ್ಲಿ ನಿಲ್ತಿರತಕ್ಕಂಥದ್ದನ್ನು ನಾವು ನೋಡುವಂಥವರಿದ್ದೇವೆ ಎಲ್ಲರೂ. 5 ಗ್ರಹಗಳು ಒಂದು ಕಡೆ ಸೇರಿದಾಗ, ಪಂಚಮ ಗ್ರಹಗಳು ಒಂದು ಸಾನ್ನಿಧ್ಯದಲ್ಲಿದ್ದಾಗ ಮುಂಬರ್ತಕ್ಕಂತಹ ದಿನಗಳಲ್ಲಾಗುವಂತಹ ಪ್ರಕೃತಿಯ ಬದಲಾವಣೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಷ್ಟು ಜನಕ್ಕೆ ಯಶಸ್ಸಿನ ದಾರಿ. ಹಾಗೆ ಅಮಾವಾಸ್ಯೆ ಆದ್ದರಿಂದ ಆ ದಿನ ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವೂ ಹೌದು. ಶನೇಶ್ವರ ಹುಟ್ಟಿದಂಥ ದಿನ ಅಂತ ಹೇಳ್ತಾರೆ, ಶನಿ ಜಯಂತಿ ಅಂತ ಹೇಳ್ತಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ.
ಹಾಗೆ ಶನೈಶ್ಚರನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಇರತಕ್ಕಂತಹ ದಿನ. ಯಾರೆಲ್ಲ ಇವತ್ತಿನ ದಿವಸ ಶನಿಯ ಒಂದು ದೃಷ್ಟಿಕೋನದಿಂದ ಸಾಕಷ್ಟು ಸಮಸ್ಯೆಯನ್ನು ಕಾಣ್ತಾ ಇದ್ದೀರಿ, ಅದರಲ್ಲೂ ಬಹಳ ಮುಖ್ಯವಾಗಿ ಕುಂಭ, ಮೀನ ಈ ರಾಶಿಗಳಲ್ಲಿರ್ತಕ್ಕಂಥವರಿಗೆ ಗುರುವಾರದ ಅಮಾವಾಸ್ಯೆಯಂದು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ, ಸಾಧ್ಯವಾದರೆ 27 ನಕ್ಷತ್ರದವರೂ ಮಾಡಿ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು ಗುರುವಾರ. ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ದರ್ಶನಕ್ಕೆ ಹೋಗಿ, ಶಿವದರ್ಶನ ಆದ ನಂತರ ಶನೈಶ್ಚರನ ದರ್ಶನ ಮಾಡ್ತಕ್ಕಂಥದ್ದು, ಪ್ರಸನ್ನಾಂಜನೇಯ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಎಲ್ಲಿ ಶನಿ ಯಾಗಗಳು ನಡೀತಿದೆ, ಎಲ್ಲಿ ಶನೈಶ್ಚರನ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಿದ್ದಾರೆ ಅಂತಹ ಕಡೆ ತಾವು ಸಹಿತ ಹೋಗಿ ಭಗವಂತನ ದರ್ಶನ ಮಾಡಿ. ಹಾಗೆ ಈ ಸಾನ್ನಿಧ್ಯಗಳಲ್ಲಿ ಶನಿ ಜಪ, ಶನೈಶ್ಚರನ ಆರಾಧನೆ, ಶನಿಯ ಮಹಾಯಾಗ ಜೊತೆಗೆ ಶನೈಶ್ಚರನಿಗೆ ನಡೆಸ್ತಕ್ಕಂಥ ಆ ಮಹಾಪೂರ್ಣಾವತಿಯ ಕಾಲವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು. ಆ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ತಾವು ಸಾಧ್ಯವಾದಷ್ಟು ಎಳ್ಳುಬತ್ತಿಗಳನ್ನು ಒಂದು ಕಪ್ಪು ವಸ್ತ್ರವನ್ನು ತಾವೇ ಸಾಧ್ಯವಾದಷ್ಟು ತಮ್ಮ ಕೈಯಾರ ಕಪ್ಪು ವಸ್ತ್ರವನ್ನು ತೆಗೆದುಕೊಂಡು 9 ಬಣ್ಣಗಳು, ಅಂದರೆ 9 ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿರ್ತಕ್ಕಂತಹ ಕರಿ ಎಳ್ಳನ್ನು ತಂದು ಆ ಎಳ್ಳನ್ನು ನೀವೇ ಆರಿಸಿ, ಅದರಲ್ಲಿ ಒಂದು ಕಲ್ಲು ಮಣ್ಣು ಇಲ್ದಿರ, ಗಲೀಜಿಲ್ದಿರ ಆ ಎಳ್ಳನ್ನು ಶುದ್ಧಿ ಮಾಡಿ, ಶುದ್ಧಿಯಾಗಿರ್ತಕ್ಕಂತಹ ಎಳ್ಳಿನಿಂದ ಕಟ್ಟಿರ್ತಕ್ಕಂತಹ ಎಳ್ಳಿನ ಬತ್ತಿಯನ್ನಾಗಿ ತಯಾರು ಮಾಡಿಕೊಂಡು ಎಳ್ಳೆಣ್ಣೆಯಲ್ಲಿ ಅದ್ದುಕೊಂಡು ಅದನ್ನು ಸ್ವಾಮಿಗೆ ಆರತಿ ಮಾಡುವಂಥದ್ದಾಗಲಿ, ಆಗ ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಆ ಶನೈಶ್ಚರನ ಅನುಗ್ರಹದಿಂದ ನಾಡಿನ, ದೇಶದ ಸಮಸ್ತರಿಗೂ ಸಹಿತ ಸುಖ, ಶಾಂತಿ, ನೆಮ್ಮದಿ ಸಿಗುವಂಥದ್ದಾಗಲಿ. ಅದರಲ್ಲೂ ಈ ಗುರುವಾರದ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಅದು ಬಹಳ ವಿಶೇಷ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಈ ಬಾರಿ ಪಂಚಮಗ್ರಹಗಳು 5 ಗ್ರಹಗಳು ಒಂದು ಕಡೆ ಸೇರುವಂಥದ್ದಿದೆ. ಅದು ದೈವಗ್ರಹಗಳಾದ್ದರಿಂದ ಯಾವುದೂ ಭಯಪಡಬೇಕಾದ್ದಿಲ್ಲ. ಆದರೆ 5 ಗ್ರಹಗಳಿಂದ ದೇಶದ ಮೇಲೆ, ಈ ದೇಶದ ಮೇಲೆ ಆಗುವಂತಹ ಪರಿಣಾಮಗಳು, ದೇಶದ ಮೇಲೆ ಪ್ರಭಾವ ಬಿದ್ದರೆ, ಮನೆ ಯಜಮಾನನಿಗೆ ಏನೇನ ಸಮಸ್ಯೆ ಆದರೆ ಇಡೀ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನೋವೇ ಅಲ್ವಾ ಅದು. ಹಾಗೆ ಆ ಮನೆ ಯಜಮಾನನಿಗೆ ಒಂದು ಅನುಕೂಲ ಆದರೆ ಇಡೀ ಕುಟುಂಬಕ್ಕೆ ಅನುಕೂಲ ಅಲ್ವಾ. ಆ ಒಂದು ದೃಷ್ಟಿ ಆಲೋಚನೆ ಮಾಡಿದ್ರೆ ಆ ದಿನ ನಡೆಸುವಂತಹ ಯಜ್ಞ ಯಾಗಾದಿಗಳು, ಪೂಜಾ ಕೈಂಕರ್ಯಗಳು, ವಿಶೇಷವಾದಂಥ ಆರಾಧನೆ ಸಾಧ್ಯವಾದಷ್ಟು ನಿಮ್ಮ ಪ್ರಾಂತ್ಯಗಳಲ್ಲಿ ತಾವು ದರ್ಶನಕ್ಕೆ ಬಂದು ನಡೀತಕ್ಕಂತಹ ಅದ್ಭುತವಾದಂತಹ ಪೂಜಾ ಅನುಷ್ಠಾನಗಳಲ್ಲಿ ಪಾಲ್ಗೊಂಡು ಇರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳ ಕಡೆ ಗಮನ ಕೊಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿ ಫಲದತ್ತ ಗಮನ ಹರಿಸೋದಾದರೆ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗತ್ತೆ. ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಶಿವದರ್ಶನವನ್ನಾಗಲಿ ಅಥವಾ ತಾವಿರುವ ಸಾನ್ನಿಧ್ಯದಲ್ಲಿ ಶಿವನ ಮಹಾಮಂತ್ರವನ್ನು 54 ಬಾರಿ ಪಠನೆ ಮಾಡಿ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಹಾಲು, ತಪ್ಪದರೆ ಮೊಸರು ಇಂತಹದ್ದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಈ ದಿನದ ಕಾಯಕ ಒಳ್ಳೆಯ ಯಶಸ್ಸಾಗಿರಲಿ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಈ ಶುಭ ದಿನದಂದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು. ಅನುಭವಸ್ಥರ ಮಾತಿನಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅದೃಷ್ಟ ನಿಮ್ಮದಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ನಾವು ಮಾಡುವಂತಹ ಕೆಲವು ತಪ್ಪುಗಳು ನಮ್ಮನ್ನು ಬೆಂಬಿಡಿದಿರ ಬಾಧಿಸುತ್ತೆ, ಹಿಂಬಾಲಿಸುತ್ತೆ, ಜೊತೆಗೆ ಇಲ್ಲದ ನೋವನ್ನು ಕೊಡುತ್ತೆ. ಕೆಲವೊಮ್ಮೆ ಆ ಕ್ಷಣದಕ್ಕೆ ನಾವೇ ಸಮಾಧಾನ ಮಾಡಿಕೊಂಡ್ರೂ ಆ ನೋವು, ಆ ಒಂದು ಸಮಸ್ಯೆ ನಮ್ಮನ್ನು ಬಿಡದಿರ ಬಾಧಿಸುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತು 11 ಗಂಟೆಯಿಂದ 6:20ರವರೆಗೂ, 11ರಿಂದ 6 ಗಂಟೆ 20 ನಿಮಿಷದವರೆಗೂ ಒಂದಲ್ಲ ಒಂಥರ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯ, ವ್ಯವಹಾರ,
ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಜಾಗೃತರಾಗಿರಬೇಕು, ಎಚ್ಚರಿಕೆಯ ನಡೆ ಇರಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಗಣಪತಿಯ ಮಹಾಮಂತ್ರವನ್ನು ಇವತ್ತು ನೀವು ಪಠನೆ ಮಾಡಿ. ಓಂ ಸಿದ್ಧಿವಿನಾಯಕಾಯ ನಮಃ ವಕ್ರತುಂಡಾಯುಹಂ ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನು ಶೃಣ್ವನ್ನೋ ತಪಸ್ಸೇದ ಸಾಧನಂ. ಓಂ ಗಂ ಗಣಪತೇ ನಮಃ, ಓಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ವೃಷಭ ರಾಶಿಯವರು ಪಠನೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡಿಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳು ಅದೃಷ್ಟದಲ್ಲಿ ಸಾಕಷ್ಟು ಫಲಗಳಾಗುತ್ತೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಮೌನದಿಂದಿದ್ದು ಅರ್ಥ ಮಾಡಿಕೊಂಡು ಹಾಕೋ ಹೆಜ್ಜೆಯನ್ನು ಮತ್ತಷ್ಟು ಒಳ್ಳೆಯ ಸೂಕ್ಷ್ಮತೆ ಹಾಕಿದ್ರೆ ಅದರಲ್ಲಿ ಸಾಕಷ್ಟು ಲಾಭವಿದೆ. ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಸ್ವಲ್ಪ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾವುದೇ ಮಾತುಕತೆ ಆದರೂ, ಯಾವುದೇ ವ್ಯವಹಾರಗಳಾದರೂ ಅರ್ಥ ಮಾಡಿಕೊಂಡು ನಡೆಸಿ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ಇದೆ, ಅದಾದ ನಂತರ ಸಾಕಷ್ಟು ಲಾಭವೇ ಇದೆ. ಆದರೂ ಆ ಪ್ರಾರಂಭ ಕ್ಷಣದಲ್ಲಾಗುವಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಸಾಧ್ಯವಾದರೆ ಒಂದಷ್ಟು ತುಂಬೆ ಹೂವು ಅಥವಾ ಬಿಲ್ವಪತ್ರೆ ಅಥವಾ ಪತ್ರೆಗಳು ಇಂಥದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಇಟ್ಟು ನಮಸ್ಕಾರ ಮಾಡೋದ್ರಿಂದ, ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಬರೋದರಿಂದ ಅಥವಾ ನಿಮ್ಮ ಕುಟುಂಬದ ಹಿರಿಯರೊಂದು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಯಾವುದೇ ಒಂದು ವಿಚಾರವನ್ನಾದರೂ ಬೇಗ ಬಿಡುವಂಥದ್ದಲ್ಲ. ಪ್ರತಿಯೊಂದು ವಿಚಾರವನ್ನು ಒಂದಲ್ಲ ಒಂದು ಕಡೆ ಚರ್ಚೆ ಮಾಡ್ತೀರಿ, ಅದಕ್ಕೊಂದು ಮತ್ತೆ ಬೇರೆ ಥರ ಆಲೋಚನೆ ಮಾಡ್ತೀರಿ, ಸರಿಯಾದ್ದನ್ನು ಸಹಿತ ಇನ್ನೊಮ್ಮೆ ಆಲೋಚನೆ ಮಾಡಿ ಮುನ್ನಡೆಯೋದರಲ್ಲಿ ಟೈಮನ್ನು ರಥ ವೇಸ್ಟ್ ಮಾಡ್ಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಶೀತಬಾಧೆ, ನೆಗಡಿ, ತಲೆನೋವು, ಒಂಥರ ಮೈಕೈ ನೋವು, ಜ್ವರ ಇದೆಲ್ಲವೂ ಬಾಧಿಸುತ್ತೆ. ಎಷ್ಟೇ ಆದರೂ ಜಾತಕದಲ್ಲಿ ನಿಮ್ಮ ರಾಶಿಗೆ ಪ್ರತ್ಯೇಕವಾಗಿ ಚಂದ್ರನ ಅನುಗ್ರಹ ಭಾಳಷ್ಟು ಇರೋದ್ರಿಂದ ತಂಪಾದಂಥ ವಾತಾವರಣ ನಿಮಗೆ ಯಾವತ್ತೂ ಸ್ವಲ್ಪ ಮಾರಕವೇ. ಹಾಗಾಗಿ ಕೋಲ್ಡ್ ಎಫೆಕ್ಟ್ ಆದ ತಕ್ಷಣ ಸರಿಯಾದ ರೀತಿ ವೈದ್ಯರ ಸಹಾಯ ತಗೊಳ್ಳಿ ಅಥವಾ ನೀವೇ ಸರಿಯಾದಂಥ ವೈದ್ಯವನ್ನು ಮಾಡ್ಕೊಳ್ಳಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಇವತ್ತು ಯಾವುದೋ ಒಂದು ವಿಚಾರಕ್ಕೆ ತಲೆಯಲ್ಲಿ ಇಲ್ಲದಂಥ ರೀತಿಯಲ್ಲಿ ಬಲವಾಗಿ ತಲೆ ತುಂಬಿಕೊಂಡು ಬೇಡವಾದಂತಹ ವಿಚಾರಗಳನ್ನು ತಲೆ ತುಂಬಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಮನಸ್ಸು ಮೃದು ಸ್ವಭಾವ. ಯಾವುದೇ ಒಂದು ವಿಚಾರ ಆದರೂ ಸಹಿತ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿಬಿಟ್ರೆ ಹಿಂದೆಲೇ ಕಣ್ಣೀರು ಹಾಕ್ತೀರಿ. ಅಂದರೆ ನಿಮ್ಮ ಒಂದು ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದರೆ ಸಾಧ್ಯವಾದಷ್ಟು ಹೆಂಗರಳತ್ತರ. ಈ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಮಾಡ್ತಾರಲ್ಲ, ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಕರ್ಕಾಟಕ ರಾಶಿಯವರು ಬೆಳಗ್ಗೆ ನೀವು ಮನೆಯಿಂದ ಆಚೆ ಹೊರಡಬೇಕಾದ್ರೆ, ನಿಮ್ಮ ಕೆಲಸ ಕಾರ್ಯಕ್ಕೋ ವಿದ್ಯಾಭ್ಯಾಸಕ್ಕೋ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಅಂತ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಉದ್ದು, ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಶಾಂತಿ ಸಮಾಧಾನವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದವರಿಗೆ ಅದೃಷ್ಟದ ದಿನ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಕೈಯಿಂದ 4-6 ಜನಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ದಿನ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು ಎಂಬತಕ್ಕಂಥ ಚಿಂತನೆ ಇರುವಂಥ ದಿನ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಾನೆ. ಆತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಏನೇ ಆದರೂ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಎಲ್ಲವೂ ಸಾಧ್ಯ. ಆ ಭಗವಂತನ ಕೊಟ್ಟು ತಾನು ಕೊಟ್ಟಂಥದ್ದನ್ನು 4 ಜನಕ್ಕೆ ಹಂಚುವಂಥ ರೀತಿ ಒಳ್ಳೆಯ ಗುಣವನ್ನು ಕೊಡಬೇಕಾದ್ದು ಸಹಿತ ಆತನ ಕೈಲಿಗೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲನೋ ಸಕ್ಕರೆನೋ ಇಂಥದ್ದನ್ನು ಇರುವೆ ಗೂಡಿಗೆ ಹಾಕುವಂಥದ್ದು ಮೊದಲಿನ ಕಾಯಕ. ಅದಾದ ನಂತರ ಯಾರು ಸಂಕಷ್ಟದಲ್ಲಿದ್ದಾರೋ, ಬಡತನ ರೇಖೆಯಲ್ಲಿದ್ದಾರೋ ಅಥವಾ ನೋವಿನಲ್ಲಿ ಒದ್ದಾಡ್ತಿದ್ದಾರೋ ಅಥವಾ ಯಾವುದೋ ಒಂದು ಸಂಕಷ್ಟದಲ್ಲಿ ಸೇರಿಕೊಂಡು ಒದ್ದಾಡುವಂಥವ್ರನ್ನ ಗುರುತಿಸಿ ಅವ್ರಿಗೆ ಏನಾದ್ರು ಒಂದು ಕಿಂಚಿತ್ತು ಸಹಾಯ ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಲ್ಲ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೆ ನಿಮ್ಮ ಗರ್ಜನೆಯನ್ನು ಆದಷ್ಟು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಯೋಚನೆ ಮಾಡಬೇಕು. ಯಾಕೆಂದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮೂಗಿಂತುದೆಲ್ಲೇ ಕೋಪ. ಯಾರೂ ಮಾತಾಡೋಂಗಿಲ್ಲ. ಮನೇಲಿ ಯಾರಾದರೂ ಸಿಂಹರಾಶಿಯವರಿದ್ದರೆ ನೋಡಿ, ಒಂದು 10 ನಿಮಿಷ ಕಾಫಿ ಕೊಡೋದು ಒಂದು 2 ನಿಮಿಷ ಲೇಟ್ ಆದರೆ ಅಲ್ಲಿ ಗರ್ಜನೆ ಶುರು.
ಅವ್ರಿಗೆ ಇಟ್ಟು ವಸ್ತು ಕೈ ಸಿಗಲಿಲ್ಲ ಅಂದರೆ ಅಲ್ಲಿ ಗಲಾಟೆ ಶುರು. ಮನೆಯಿಂದ ಆಚೆ ಕೊಡ್ಬೇಕಾದ್ರೆ ಯಾರಾದರೂ ಅಡ್ಡ ಬಂದರೂ ಅಲ್ಲಿ ಶುರು. ಒಟ್ಟಾರೆ ಮೂಗಿನ ತುದಿಯಲ್ಲಿ ಕೋಪ ಇದೆಯಲ್ಲ, ಆದಷ್ಟು ಗರ್ಜನೆ ಮಾಡ್ತಾನೆ ಇರ್ತೀರಿ ಸಿಂಹರಾಶಿಯವರು. ಆದರೆ ಸಿಂಹರಾಶಿಯವರ ಗುಣ ಇವತ್ತು ಭಾಳಷ್ಟು ಧಾರಾಳತನವಾಗಿ 4-6 ಜನಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ಸಹಿತ ಸಿಂಹರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆ ಯೋಗದಲ್ಲಿರ್ತೀರಿ. ಅದೃಷ್ಟ ಭಗವಂತ ಎಲ್ಲವನ್ನೂ ಸಿದ್ಧ ಆತನ ದೈಪಾಲನದಿಂದ, ಆತನ ಒಂದು ದಯೆಂದರೆ ಬರ್ತಕ್ಕಂಥದ್ದು. ಹಾಗೆ ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿಯಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ನೆಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವುದು ಬೇಕು ಯಾವುದು ಬೇಡ, ಬೇಕಾದ್ದನ್ನು ಕೈ ಬಿಡ್ತೀರಿ, ಬೇಡವಾದ್ದರ ಹಿಂದೆ ಓಡಾಡ್ತಾ ಇರ್ತೀರಿ. ಆದರೆ ಕನ್ಯಾ ರಾಶಿಯವರ ಮನಸ್ಸು ತುಂಬ ಚಂಚಲತೆಯಿಂದ ಇರೋದ್ರಿಂದ ಈ ಕ್ಷಣದಲ್ಲಿ ನಾನು ಹೇಗಿದ್ದರೆ ಚೆನ್ನ ಅಂತಕ್ಕಂಥದ್ರ ಅರಿವು ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಯಾರಾದರೂ ಮಾರ್ಗದರ್ಶಕರು ಬಂದರೆ ನನಗೆ ಗೊತ್ತಿಲ್ವಾ, ನಾನು ಇರೋದೇ ಹೀಗೆ, ನಾನು ಇದ್ದು ಈ ಥರ ಇದ್ದರೆ ಚೆನ್ನ, ಅಥವಾ ನಾನು ಇರ್ತಕ್ಕಂಥದ್ದೇ ಕರೆಕ್ಟು, ಯಾರೊಬ್ಬರ ಉಪದೇಶ ನನಗೆ ಬೇಡ ಎಂಬತಕ್ಕಂಥ ಚಿಂತನೆಯನ್ನು ಹೇಳುತ್ತೆ. ಹಾಗೆ ಎಡುವುದಾಗ ಅಯ್ಯೋ ನಾನು ಅವ್ರ ಮಾತು ಕೇಳಬೇಕಾಗಿತ್ತಲ್ಲ, ಅವ್ರ ಮಾತು ಕೇಳಿದರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು, ನಾನು ತಪ್ಪು ಮಾಡಿದ್ನಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವೇ ನೋವು ತಿಂತೀರಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ಮೇಲಧಿಕಾರಿಗಳು ಅವರು ಹೇಳುವ ಮಾತನ್ನು ಆಲಿಸಿ, ಅಥವಾ ಗುರುಗಳು ಮತ್ತು ಉಪಾಧ್ಯಾಯರು ಅಧ್ಯಾಪಕರು ಅವರು ಹೇಳುವಂಥದ್ದನ್ನು ಹೆಚ್ಚು ಆಲಿಸಿ. ಹಾಗೆ ಯಾರು ಕಷ್ಟದಲ್ಲಿದ್ದರೂ ಅವ್ರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿಯುವಂಥ ಗುಣ ಎಲ್ಲರಲ್ಲೂ ಬರುವಂಥದ್ದಾಗಲಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದುಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಸ್ವಾಮಿ, ನಮಸ್ತೆ ಸ್ವಾಮಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಹ್ಞೂ ಸ್ವಾಮಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿ, ಗುಬ್ಬಿಯಿಂದ ಮಾತಾಡ್ತೀನಿ ಸ್ವಾಮಿ. ನಿಮ್ಮ ಪ್ರೋಗ್ರಾಮ್ ದಿನ ಡೈಲಿ ನೋಡ್ತಾ ಇದ್ದೀನಿ ರೀ. ಬಹಳ ಗುರೂಜಿ ಸಂತೋಷ. ಹತ್ರ ಮಾತಾಡ್ಬೇಕು ಸ್ವಾಮಿ. ಆಯಿತು ಸರ್, ತಮ್ಮ ಹೆಸರು? ನರಸಿಂಹಮೂರ್ತಿ ಸ್ವಾಮಿ ನಾನು. ಆಯಿತು, ಓಕೆ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಆಯ್ತು ಸ್ವಾಮಿ. ಸ್ವಾಮಿ ನಮಸ್ತೆ ಗುರುಗಳೇ, ನಿಮ್ಮ ಪಾದಕ್ಕೆ ಒಂದೇನೆ ನಮಸ್ತೆ ಸ್ವಾಮಿ. ನಮಸ್ತೆ ನರಸಿಂಹಮೂರ್ತಿ ಅವರೇ, ಹೇಗಿದ್ದೀರಿ? ಸ್ವಾಮಿ, ನನಗೆ 1.5 ವರ್ಷ ಆಯ್ತು ಸ್ವಾಮಿ. ನನ್ನ 2 ಕಾಲು ಪಾದ 2 ಪಾದ ನೋವು, ಭೂಮಿ ಮ್ಯಾಗ ಎದ್ದು ತಿರ್ಗಾಡಕ್ ಆಗಲ್ಲ ಸ್ವಾಮಿ. ಬಾದಿ ಅಂದ್ರೆ ನೋವು, ಬಾದಿ ಹೇಳ್ಕೊಂಡು ಅಷ್ಟು ಆಗ್ಬಿಟ್ಟೆ ಸ್ವಾಮಿ. ತೆಗಿತಾ ಇದ್ದೀನಿ. ಎಲ್ಲ ಆಸ್ಪತ್ರೆ ದೇವ್ರು ಎಲ್ಲಾ ಮುಗಿಸಿ ಸ್ವಾಮಿ. ಏನಂದ್ರು 1 ಪೈಸದ್ದು ಕಡಿಮೆ ಆಗಿಲ್ಲ. ಯಾಕೆ ಆ ಥರ ಆಗ್ತಾ ಇದೆ? ಯಾಕೆ ಆಗ್ತೈತೆ? ಶುಗರು BP ಐತಿ ಸ್ವಾಮಿ. ಸುಮಾರು ನಾರ್ಮಲ್ ಐತೆ ಅದು. ಶುಗರು BP ಇಲ್ಲದವ್ರು ಯಾರಿದ್ದಾರೆ? ಎಲ್ಲರಿಗೂ ಶುಗರು ಹೌದು BP ಸ್ವಾಮಿ. ಇರುತ್ತೆ. ತಾವು ಏನು ಕೆಲಸ ಮಾಡ್ತೀರಿ? ತಮ್ಮ ವೃತ್ತಿ ಧರ್ಮ ಏನು? ಸ್ವಾಮಿ, ನಮ್ದು ಆರಂಭದಾರ ಸ್ವಾಮಿ. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಬುದ್ಧಿ. ಬಹುಶಃ ನಂಗೆ ಅನ್ಸುತ್ತೆ ಯಾವ್ದಾದ್ರು ಈ ವಿಷದ ಮುಳ್ಳು ಅಂತ ಇರುತ್ತಲ್ಲ, ಅಂಥದ್ದೇನಾದ್ರು ತಾವು ತುಳಿದಿದ್ದೀರಾ? ಇಲ್ಲ ಕಂಬದಿ, ಏನೂ ಮಾಡಿಲ್ಲ. ಈಗ 1.5 ವರ್ಷದಿಂದ 2 ಕಾಲು 2 ಇಂಬಡಿ ಪಾದ ಭೂಮಿ ಮೇಲೆ ಕಿಕ್ಕ ಕಾಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರಕ್ ಆಗೋದೇ ಇಲ್ಲ ಸ್ವಾಮಿ. ಯಾವ್ದಾಡ್ತಾ ಇದ್ದೀನಿ. ಬಾತ್ರೂಮ್ ಹೋಗಕ್ ಆಗ್ತಲ್ಲ ಗುರುಗಳೇ, ಏನಾರ ಪರಿಹಾರ ಕೊಡಿ ಸ್ವಾಮಿ. ಬರೀ ಪಾದಗಳು ಮಾತ್ರನಾ ಅಥವಾ ಮೀನ್ ಮಾಂಸ್ಕಂಡ ಅಥವಾ ಮೊಣಕಾಲ್ ಚಿಪ್ಪು ಅಲ್ಲಿ? ಬರೇ ಪಾದ, ಮೀನಿ ಮಾಂಸ, ತೊಡೆ ಗಿಡ ಯಾವೇನೇ ನೋವಿಲ್ಲ. ಹೆಜ್ಜೆ ನೋವು, ಇಂಬಡಿ ನೋವು, ಇದು ಜೇಂಟು, ಈ ಮಂಡಿ ಇಂಬಡಿ ಮ್ಯಾಗ ಐತಲ್ಲ ಜೇಂಟು, ಅದು ನೋವು, ಇಂಬಡಿ ನೋವು ಸ್ವಾಮಿ. ಇಷ್ಟೇ ನೋವು ನನಗೆ. ಜೀವ ತಿಂತ ಐತಿ ಸ್ವಾಮಿ ನನಗೆ. ಒಂದ್ ಕೆಲಸ ಮಾಡಿ, ಇವತ್ತೇ ಅದಕ್ಕೊಂದು ಒಳ್ಳೆ ಔಷಧಿ ಹೇಳ್ತೀನಿ, ನಾನು ಹೇಳ್ದಂಗೆ ಮಾಡಿ. ಹೇಳಿ ಸ್ವಾಮಿ. ನಾನು ಹೇಳೋದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಪಕ್ಕದಲ್ಲಿ ಯಾರು ಇದ್ರೆ ಕೇಳಿಸ್ಕೊಂಡು ಬರ್ಕೊಳ್ಳೋಕೆ ಹೇಳಿ. ಬರ್ಕೊಂಡ್ರೆ ಯಾರೆಲ್ಲ ಕಂಬದಿ ನನ್ನ ಕೈಲಿ ಬರೆಯಕ್, ನಾನು ಓದೋದು ಬರೆಯೋದು ಮತ್ತೆ ಗೊತ್ತಿಲ್ಲ. ನಾನು ಹೇಳೋದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಳ್ತೀರಾ? ಹೇಳ್ತೀನಿ ಸ್ವಾಮಿ. ನಮ್ಮ ಮನೆಗೆ ಹೆಂಗಸರು ಕೇಳ್ತಾವ್ರೆ, ನಾನು ಈ ಸೈಡಿಗಿದ್ದೀನಿ ಸ್ವಾಮಿ. ಆಯ್ತು, ಒಂದು ಕೆಲಸ ಮಾಡಿ, ಈ ಮುಟ್ಟಿದ್ರೆ ಮುನಿ ಸೊಪ್ಪು ಬರುತ್ತೆ ಗೊತ್ತಲ್ಲ, ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ. ಮುಟ್ಟಿದ್ರೆ ಮುನಿ ಗೊತ್ತು ಸ್ವಾಮಿ. ಗೊತ್ತಲ್ವಾ? ಟಚ್ ಮಿ ನಾಟ್, ಕಾಲಿಟ್ಟ ತಕ್ಷಣ ಮುದ್ರಕೊಳ್ಳುತ್ತೆ ಸೊಪ್ಪು ಅದು. ನೋಡಿದ್ವಿ. ಆ ಸೊಪ್ಪು ತಗೊಳ್ಳಿ. ಆ ಸೊಪ್ಪು ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ ತಗೊಳ್ಳಿ. ಅಲೋವೆರಾ ಜೆಲ್ಲು, ಅಲೋವೆರಾ ಮತ್ತೆ ಮುಟ್ಟಿದ್ರೆ ಮುನಿ ಜೊತೆಗೆ 1-2 ಕಲ್ಲುಪ್ಪು, ಸ್ವಲ್ಪ ಅರಿಶಿನ, ಅರಿಶಿನ, ಮುಟ್ಟಿದ್ರೆ ಮುನಿ,
ಅಲೋವೆರಾ ಜೆಲ್ಲು, ಕಲ್ಲುಪ್ಪು, ಕಲ್ಲುಪ್ಪು. ಇದಿಷ್ಟು ತಗೊಂಡು ಹೆಸರು ಬೇಳೆನ ತಗೊಳ್ಳಿ. ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ನೀರಲ್ಲಿ ನೆನೆಸ್ಬಿಡ್ಬೇಕು. ನೆಂದಾದ ಮೇಲೆ ಆ ಹೆಸರು ಬೇಳೆಯನ್ನು ರುಬ್ಕೋಬೇಕು. ಇದರಲ್ಲಿ ಗ್ರೈಂಡಲ್ಲೋ ಅಥವಾ ಮಿಕ್ಸಿಯಲ್ಲೋ ಅಥವಾ ರುಬ್ಬಗುಂಡಲ್ಲೋ ರುಬ್ಕೋಬೇಕು. ಎಲ್ಲದೂ ಮಿಕ್ಸ್ ಮಾಡಿ ರುಬ್ಬಬೇಕು. ರುಬ್ಬಿಬಿಟ್ಟು ಆ ಹೆಸರು ಬೇಳೆನಲ್ಲಿ ಈ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ರಾತ್ರಿ ಹೊತ್ತು ಪಾದಕ್ಕೆ ಹಚ್ಚಬೇಕು. ಅದು ಹೀಟನ್ನು ಎಳೆಯುತ್ತೆ. ಒಂದು, ನರಗಳಲ್ಲಿ ಎಲ್ಲರೂ ರಕ್ತ ಚಲನೆ ಆಗದಿರ ನಿಂತಿದ್ರೆ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ. 2, ಮೂರನೇದು, ಎಂಥ ಹಳೆ ನೋವಿದ್ರೂ ಕಿತ್ತು ಹಾಕುತ್ತೆ ಮತ್ತು ವಿಷಕಾರಿ ಅಂಶಗಳಿದ್ರೂ ತೆಗೆದು ಹಾಕುತ್ತೆ. ಆದರೆ ಎಷ್ಟು ಹೊತ್ತು ನೋಡ್ಕೊಳ್ಳಿ, ನಿಮ್ಮ ಬಾಡಿ ಹೀಟು ಕೋಲ್ಡ್ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅದು ಶೀತ ಭಾಳ ಬೇಗ ಶೀತ ಆಗಿಬಿಡುತ್ತೆ. ಅದು ನೋಡಿಕೊಂಡು ಎಷ್ಟು ಪ್ರಮಾಣ ರಾತ್ರಿ 1-2 ಅವರ್ 1 ಅವರ್ ಆದಮೇಲೆ ಕಾಲು ತೊಳ್ಕೊಂಬಿಡಿ. ತಿರುಗಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಹಾಕ್ಕೊಂಡು ಕಾಲು ತೊಳ್ಕೊಳ್ಳಿ. ನಾನೀಗ ಮಾತಾಡಿರ್ತಕ್ಕಂಥದ್ದು ಎಲ್ಲ ರೆಕಾರ್ಡ್ ಇರುತ್ತೆ. ಬೇಕಾದ್ರೆ 12-1 ಗಂಟೆ ಮೇಲೆ ಪುನಃ ನೀವು ZEE5 ಅಲ್ಲಿ ನೋಡಿದ್ರೆ ಸಿಗುತ್ತೆ. ಆದರೆ ಇದನ್ನೇ ಮಾಡಿ. ಇದನ್ನ ಯಾರೊಬ್ಬರ ಪಾದ ಉರಿ ಬಂದ್ರು ಈ ಒಂದು ಪದಾರ್ಥವನ್ನು ಹಾಕಿ ಉರಿ ಬರ್ತಾ ಇಲ್ಲ ಸ್ವಾಮಿ, ನೋವು ಬಾದಿ ನೀವು ಇದನ್ನು ಮಾಡಿ ಈ ಸಮಸ್ಯೆಯಿಂದ ಬೇಗ ಗುಣಪಡಿಸ್ಕೊಂಡು ನಮ್ಮ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರ್ತೇವೆ. ನೀವು ಲಕ್ಷ್ಮೀ ಬೋರಾ ಸ್ವಾಮಿಯ ದರ್ಶನಕ್ಕೆ ಬನ್ನಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಜವಾಬ್ದಾರಿಗಳ ಮೇಲೆ ಮತ್ತೊಂದು ಜವಾಬ್ದಾರಿ, ಹೆಚ್ಚೆಚ್ಚು ಜವಾಬ್ದಾರಿನ ಹೊರಬೇಕಾಗತ್ತೆ. ಒಂದಲ್ಲ ಒಂಥರ ಕೆಲಸಗಳಲ್ಲಿ ಹೆಚ್ಚು ನಿಭಾಯಿಸಬೇಕಾಗತ್ತೆ. ಸರಿಯಾದ ಸಮಯದಲ್ಲಿ ಏನು ಕೆಲಸ ಮಾಡಲಿಕ್ಕಾಗುತ್ತೋ ಇಡುತ್ತೋ ಎಂಬತಕ್ಕಂಥ ಚಿಂತನೆ ಎದುರಾಗುತ್ತೆ. ಜೊತೆಗೆ ಎಲ್ಲ ಕಡೆಯಿಂದಲೂ ಎಲ್ಲವನ್ನೂ ನ್ಯಾಯಬದ್ಧವಾಗಿ ನ್ಯಾಯವನ್ನು ಒದಗಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರುತ್ತೆ. ಆದರೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ದಂಗೆ ಆಗ್ತಾ ಇದೆ. ಯಾಕೆಂದರೆ ದೇಹದಲ್ಲಿ ಒಂದಷ್ಟು ನಿಶಕ್ತಿ ಅನ್ನತಕ್ಕಂಥದ್ದು ನಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ತುಲಾರಾಶಿಯವರು ಯಾರೇ ಆದರೂ ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರತಕ್ಕಂಥ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳಿ. ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಅಥವಾ ತುಲಾರಾಶಿಯವರು ಸಾಧ್ಯವಾದಷ್ಟು ಬೆಳಗಿನ ಮೊದಲಿನ ನೋಟವನ್ನು ಒಂದು ಕಲ್ಪವೃಕ್ಷವನ್ನು ನೋಡಿದ್ರೆ, ಒಂದು ತೆಂಗಿನ ಮರವನ್ನು ನೋಡಿದ್ರೆ ಖಂಡಿತ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನೀವು ದರ್ಶನ ಮಾಡಬೇಕಾದ್ದು ಕಲ್ಪವೃಕ್ಷವನ್ನು, ಅಂದರೆ ಒಂದು ತೆಂಗಿನ ಮರವನ್ನು ನೋಡಿ ನಂತರ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ದೇ ಆದರೆ ತುಲಾರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಈ ಒಂದು ಸಮಯದಲ್ಲಿ ತಮ್ಮ ಚಿಂತನೆ ಏನೇ ಇದ್ದರೂ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಅದ್ಭುತವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಇರುತ್ತೆ. ಆ ಮನಸ್ತಾಪ ಬಂದಾಗ, ಮನಸ್ಸು ನೆಮ್ಮದಿ ಇಲ್ದಿದ್ದಾಗ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅದರ ಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ 1 ಚಿಟಿಗೆಯಷ್ಟು ಅವರೆಬೇಳೆ, 1 ಚಿಟಿಗೆಯಷ್ಟು ತೊಗರಿಬೇಳೆ, ಅವರೇ ಮತ್ತು ತೊಗರಿ ಇದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗೆ, ಆದರೆ ಏನನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ, ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ಅದರಲ್ಲೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯ ಶಕ್ತಿ ದೇವತೆಯ ಉಪಾಸನೆ ನಡೆಸೋದ್ರಿಂದ ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು 4ರಿಂದ 5 ಜನಕ್ಕಾದರೂ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಒಂದು ಪದಾರ್ಥವನ್ನು ಕೊಡಿ. ಹಾಗೆ ಎಲ್ಲೇ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಕೊಡಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಕೆಲವೊಮ್ಮೆ ಭಗವಂತ ಕೊಟ್ಟಂಗೆ ಕೊಟ್ಟು ಅದನ್ನು ಹೇಗೆ ಆಚೆ ಕಳಿಸ್ತಾನೋ ಗೊತ್ತಿಲ್ಲ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳು ಆಗಿದೆ. ಅದಕ್ಕಾಗಿ ಭಗವಂತ ಕೊಟ್ಟದ್ದನ್ನು ಹೇಗೆ ಸ್ವಾಗತಿಸಬೇಕು, ಅದನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬೇಕು, ಅದರಿಂದ 4 ಜನಕ್ಕೆ ಅನುಕೂಲವಾಗೋ ರೀತಿ ನಿಮ್ಮ ಬದುಕು ಹೇಗಿರಬೇಕು ಅಂತಕ್ಕಂಥದ್ದನ್ನು ತಾವು ಚಿಂತನೆ ಮಾಡಲೇಬೇಕು. ಆಗಲೇ ಒಳಿತನ್ನು ಕಾಣ್ತೀರಿ. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ವೃತ್ತಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಏನೇ ಮಾಡಲಿಕ್ಕೆ ಮುಂದಾದರೂ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾರನ್ನ ನನ್ನವರು ಅಂತ ನಂಬ್ತಿರಲ್ಲ ಅಲ್ಲೇ ಎಡವಟ್ಟು ಮಾಡಿಕೊಳ್ತೀರಿ. ಯಾವುದನ್ನು ಯಾವ ವಿಚಾರವನ್ನು ಬಿಟ್ಟು ನಾವು ಮುಂದೆ ನಡಿಬೇಕು ಅಂತ ಚಿಂತನೆ ಮಾಡ್ತಿರಲ್ಲ ಅದನ್ನು ಜೊತೆಲೇ ಇಟ್ಕೊಂಡು ನಡೀತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಒಂದು ಪ್ರಯಾಣದಲ್ಲೋ, ವ್ಯವಹಾರಗಳು ಮಾಡುವಾಗಲೋ, ಅಥವಾ ಯಾವುದೋ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗಲೋ, ಇಲ್ಲ ನಿಮ್ಮ ಮೇಲಧಿಕಾರಿಗಳು, ಇಲ್ಲ ಪ್ರಯಾಣ ಕಾಲದಲ್ಲಿ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಚಲಿಸುವಂಥವ್ರಿಂದ ತೊಂದರೆ. ಒಟ್ಟಾರೆ ಹೇಳಬೇಕಂದ್ರೆ ಯಾವುದಾದ್ರೂ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋದು ಇವತ್ತು ಮಧ್ಯಾಹ್ನ 12ರೊಳಗೆ ಶತಸಿದ್ಧ. 12 ಗಂಟೆ ಒಳಗಡೆ ನೀವೆಷ್ಟು ಜಾಗೃತರಾಗಿದ್ದರೆ ಅಷ್ಟು ಒಳ್ಳೆಯದು. ಆದರೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೂ ಒಂದು ಮಾರ್ಗದರ್ಶನ ಇದೆ. ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಬೃಹತ್ ಮಟ್ಟದ ವೃಕ್ಷಗಳು ಅಂದರೆ ಅಶ್ವತ್ಥ ವೃಕ್ಷ, ಬೇವಿನ ವೃಕ್ಷ ಅಥವಾ ಬನ್ನಿ ವೃಕ್ಷ, ಅದಕ್ಕಿಂತ ಮುಖ್ಯವಾಗಿ ಔದುಂಬರ ವೃಕ್ಷ, ಇಂತಹ ವೃಕ್ಷಗಳಿದ್ದರೆ ಆ ವೃಕ್ಷ ಸಾನ್ನಿಧ್ಯದಲ್ಲಿ 2 ನಿಮಿಷ ಅಲ್ಲಿ ನಿಂತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ನೀವು ಆರಾಧನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದೆ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತರೀಕೆರೆಯಿಂದ ಗುರುಗಳೇ. ನನ್ನ ಹೆಸರು ಹಿಮಂತಿನಿ ಅಂತ, ನಮ್ಮನೆಯವ್ರ ಹೆಸರು ವಿಜಯ್ ಶಿವಪ್ರಸಾದ್ ಅಂತ ಗುರುಗಳೇ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನನ್ನ ಹೆಸರು ಹಿಮಂತಿನಿ ವಿಜಯ್ ಶಿವಪ್ರಸಾದ್ ಅಂತ, ತರೀಕೆರೆಯಿಂದ ಮಾತಾಡ್ತಿದ್ದೀನಿ. ನಿಮ್ ಕಾರ್ಯಕ್ರಮ ಎಲ್ಲ ನೋಡ್ತೀನಿ ಗುರುಗಳೇ, ತುಂಬಾ ಚೆನ್ನಾಗಿದೆ. ನೀವು ಹೇಳಿದ್ದನ್ನ ಏನಾದ್ರು ದಿನ ಭವಿಷ್ಯದ ಫಾಲೋ ಮಾಡಿದ್ರೆ ನನಗೆ ಎಷ್ಟೋ ಪರಿಹಾರ ಸಿಕ್ಕಿದೆ, ಸಣ್ಣ ಸಣ್ಣ ಪರಿಹಾರಗಳು. ತುಂಬಾ ನಿಮ್ ಬಗ್ಗೆ ತುಂಬಾನೇ ನನ್ಗೆ ಗುರುಗಳೇ. ಇವಾಗ ಏನು ಅಂತಂದ್ರೆ ನಮ್ಮ ಮದ್ವೆಗೆ 24 ವರ್ಷ ಆಯ್ತು ಗುರುಗಳೇ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವರು 23 ವರ್ಷದಲ್ಲಿ ಒಂದು 18 ವ್ಯವಹಾರಗಳು ಮಾಡಿದ್ದಾರೆ ಗುರುಗಳೇ. ಯಾವ್ದ್ರಲ್ಲೂ ಮೋಸಾದಾಗ ಆತರ ಇಲ್ಲ. ಆದ್ರೆ ಯಾವ್ದು ನಮಗೆ ಕೈ ಹತ್ತುತ್ತಾ ಇಲ್ಲ ಗುರುಗಳೇ. ಅಲ್ಲಿಗೆ ಸರಿ ಹೋಗ್ತಾ ಇದೆ. ಹಾಗಾಗಿ ಇವಾಗ ಹೊಸದಾಗಿ ಏನ್ ಮಾಡ್ಬೇಕು ಅಂತಿದೀವಿ ಅಂತಂದ್ರೆ, ಲೋನ್ ತಗೊಂಡು ಒಂದು 25 ಲಕ್ಷ ಲೋನ್ ತಗೊಂಡು ಬ್ಯಾಂಕಿಂದ ಅಡಿಕೆ ಹಾಳೆ ಮಾಡೋ ಮಿಷಿನ್ ಗುರುಗಳೇ, ಮಿಷಿನ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ಬ್ಯಾಂಕಿಗೆ ನಮ್ಮ ಮನೆ ಕೂಡ ಅಡ ಇರಿಸ್ಕೊಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಈ ಅಡಿಕೆ ಹಾಳೆ ವ್ಯಾಪಾರನ ಮಾಡ್ಬೋದಾ, ನಮ್ಮ ಮನೆಯವರು ಮುಂದೆ ಚೆನ್ನಾಗ್ ಆಗುತ್ತಾ, ಇದು ವ್ಯವಹಾರ ನಮಗೆ ಕೈ ಹಿಡಿಯುತ್ತಾ ಗುರುಗಳೇ ಅಂತ ಕೇಳೋಣ ಅಂತ ಗುರುಗಳೇ. ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದೀವಿ ಗುರುಗಳೇ. 23 ವರ್ಷದಲ್ಲಿ ಯಾವ್ದು ವ್ಯವಹಾರ ಕೈ ಹಿಡಿತಾ ಇಲ್ಲ. ಈಗ ಸದ್ಯ ಅಂದ್ರೆ ನಾವು ಮುಂಚೆ ಎಲ್ಲ ಹಸು ಸಾಕೊಳ್ತಾ ಇದ್ವಿ, ಹಸು ಇದೆ ಇವಾಗ. ಅವ್ರ ಮನೆಗೆ ಹೋಗಿ ಹಾಲು ಹಾಕೋದು. ನಾನೊಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿರೋದು. ಹಾಗಾಗಿ ಯಾವ್ದು ವ್ಯವಹಾರ ಇದಾಗ್ತಾ ಇಲ್ಲ. ಇದು ಚೆನ್ನಾಗ್ ಆಗುತ್ತಾ ಹೇಗೆ ಅಂತ ನೋಡು ತಾಯಿ, ನೀವೀಗ ಕರೆ ಮಾಡಿರುವ ಸಮಯ ನಿಮ್ಮ ಜಾತಕದಲ್ಲಿ ಬದಲಾವಣೆ ಕಾಲ. ಈಗ ಸದ್ಯದಲ್ಲೇ ನಾಳೆ ಗುರುವಾರ 5 ಗ್ರಹಗಳು ಒಂದು ಕಡೆ ಸೇರುವಂತಹದ್ದು. ಇದೊಂದು ಕಾಕತಾಳೀಯ ಎಂಬಂತೆ ಸಮಯ ಭಗವಂತ ಕೊಟ್ಟಾಗ ಇದೆಲ್ಲವೂ ಸಿಕ್ಬಿಡುತ್ತೆ. ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿ ತಾವು ಕಾಣುವಂತಹ ಬದಲಾವಣೆ ಬಹಳ ಅದ್ಭುತವಾದಂಥದ್ದು. ನಿಮ್ಮ ಸ್ವರತರಂಗದಲ್ಲೂ ಆ ಶಕ್ತಿ ಇದೆ. ನೀವು ಧೈರ್ಯವಾಗಿ ಈ ಒಂದು ಪೇಪರ್ ಹಾಳೆ ಏನು ಹೇಳಿದ್ರೆ ನೀವು ಪ್ಲೇಟ್ ಮಾಡುವಂಥದ್ದು, ಅದನ್ನು ನೀವು ಮುಂದುವರಿಸಿ. ಈ ಒಂದು ಹೊಸ ಜೀವನ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಅದ್ಭುತವಾದಂಥ ಫಲವನ್ನೇ ಕೊಡುತ್ತೆ. ಇಲ್ಲಿವರೆಗೂ ಕೈ ಹಿಡಿದಿದ್ದು ಇನ್ನು ಮುಂದೆ ನಮ್ಮನ್ನು ಕೈ ಹಿಡಿಯುತ್ತಾ ಅಂತ ನೀವು ಕೇಳೋದಾದರೆ, ಈಗ ಪ್ರಸ್ತುತ ನಾಳೆ ಬರ್ತಕ್ಕಂತಹ ಗುರುವಾರದ ದಿವಸ ಅಮಾವಾಸ್ಯೆ ಎಂದು 5 ಗ್ರಹಗಳು ಒಂದು ಮನೆ ಸೇರುತ್ತೆ ಅಂತ ನಾನು ಹೇಳಿದೆ, ಪ್ರಾರಂಭದಲ್ಲೇ ಹೇಳ್ತಾ ಬರ್ತಿದ್ದೆ. ಆದರೆ ಆ ಪಂಚಮ ಗ್ರಹ ಕೂಟ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆ ಬೆಳಕನ್ನೇ ಕೊಡುತ್ತೆ. ನೀವು ಧೈರ್ಯವಾಗಿ ಮುಂದುವರಿಸಿ, ಫ್ಯಾಕ್ಟ್ರಿ ಓಪನ್ ಮಾಡಿ, ಅದರಿಂದ 4 ಜನಕ್ಕೆ ನೀವು ಕೆಲಸ ಕೊಟ್ಟಂಗಾಗತ್ತೆ. ನಿಮ್ಮ ಜೀವನ ಅಲ್ಲಿ ನಡೆದಂಗಾಗತ್ತೆ. ಮುಂಬರ್ತಕ್ಕಂಥ ದಿನಗಳು ಯಾವತ್ತಿಗೂ ನೀವು ಹಿಂತಿರುಗಿ ನೋಡಿದಿರ ಹಾಕುವ ಪ್ರತಿ ಹೆಜ್ಜೆ ಸಹಿತ ಒಳ್ಳೆ ಯಶಸ್ಸಿನ ಹಾದಿಯಲ್ಲಿ ಇರ್ತೀರಿ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಆ ಲಕ್ಷ್ಮೀ ಬೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ನಿಮ್ಮ ಜೀವನ ಇನ್ನಷ್ಟು ಉನ್ನತವಾಗಿ ಅಭಿವೃದ್ಧಿ ಆಗಲಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಳ್ಳಾರಿಯಿಂದ. ಬಳ್ಳಾರಿಯಿಂದ. ಅಮ್ಮ ತಮ್ಮ ಹೆಸರು? ನಾಗವೇಣಿ ಅಂತ. ಅಮ್ಮ ಇರ್ಲಿ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಸರಿ. ಹಲೋ. ಹಲೋ, ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ. ಕೋಟಿ ವಂದನೆಗಳು ಸರ್ ಅಪ್ಪಾಜಿ. ನಮಗೆ ಹೇಳಮ್ಮ. ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ. ಹೇಳು ತಾಯಿ, ಮಾತಾಡಿ. ಮನೆ ಸಮಸ್ಯೆ ತುಂಬಾ ಇದೆ ಅಪ್ಪಾಜಿ. ನನಗೆ ಏನು ಸಮಸ್ಯೆ? ಮಗನ ಸಮಸ್ಯೆನೂ ಇದೆ,
ಗಂಡನ ಆರೋಗ್ಯ ಸಮಸ್ಯೆ ಇದೆ. ತುಂಬಾ ವರ್ಷದಿಂದ ಟ್ರೈ ಮಾಡಿ 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 ಇವತ್ತು ಸಿಕ್ಕಿದೆ ಅಪ್ಪಾಜಿ ನನಗೆ. ಆಯ್ತಮ್ಮ, ಹೇಳು ತಾಯಿ. ಮಗ ಏನು ಓದಿದ್ದಾನೆ? ಅವನು ಸೆಕೆಂಡ್ ಇಯರ್ ಆಗಿದೆ. ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಾನೆ. ಅದು ಏನ್ ಮಾಡ್ತಾನೋ ಗೊತ್ತಿಲ್ಲ. ಅವನು ಮನೆಗೆ 1 ರೂಪಾಯಿನೂ ಕೊಡಲ್ಲ. ಸಾಲ ಸಾಲ ಅಂತಾನೆ ಇದು ಮಾಡ್ತಾನೆ. ಅದು ಏನಕ್ಕಾಗಿ ಮಾಡ್ತಾನೆ ಸಾಲ? ನನಗೆ ಅಲ್ಲಮ್ಮ, ಸಾಲ ಮಾಡೋ ವಯಸ್ಸಾದು, ಏನಕ್ಕೋಸ್ಕರ ಮಾಡಬೇಕು ಸಾಲನ? ಏನು ಅಪ್ಪನ ಔಷಧಿ ಖರ್ಚಿಲ್ಲ? ಅಮ್ಮನಿಗೊಂದು ಸೀರೆ ತಂದು ಕೊಟ್ಟಿದ್ದಿಲ್ಲ? ದೊಡ್ಡ ಮಗ ಅವನು ಮನೆಗೆ. ಅಯ್ಯೋ, ಒಳ್ಳೆನೆ. ಮತ್ತೆ ಹೊರಗಡೆ ಎಲ್ಲ ಒಳ್ಳೇನು ಅಂತ ಅಪ್ಪಾಜಿ. ಅವನು ಕೆಲಸ ಚೆನ್ನಾಗಿ ಮಾಡ್ತಾನೆ, ಒಳ್ಳೇನು ಅಂತಾರೆ. ಅದು ಏನಕ್ಕೆ ಮಾಡ್ತಾನೋ. ಮನೆಗೆ ಒಂದಿಷ್ಟು ಸಹಾಯ ಮಾಡ್ತಿಲ್ಲ ಅವ್ರ ಅಪ್ಪಾಜಿಗೆ. ಅದು ಚಿಂತೆ ಆಗಿ ಮೊನ್ನೆ ಆರಾಮಿಲ್ದಂಗಾಗಿದೆ. ಆಟೋ ಓಡಿಸ್ತಾರೆ ಅವರು. ಚಿಂತೆ ಮಾಡಬೇಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ನಾವು ಯಾರೊಬ್ಬರ ಸಹಾಯವನ್ನು ಸಹಿತ ನಂಬೋಂಗಿಲ್ಲಮ್ಮ. ಹೊಟ್ಟೆಲಿಟ್ಟಿರೋ ಮಕ್ಕಳಿರಲಿ ಅಥವಾ ಬೇರೊಬ್ಬರಾಗಿರಲಿ ಅಮ್ಮ, ನಮ್ಮ ಕಾಲಲ್ಲಿ ನಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ, ತಾಯಿ ನಾನೊಂದು ಮಾತು ಹೇಳೋದು ಕೇಳಿಸ್ಕೊಳ್ಳಿ, ನಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ ನಮ್ಮ ದುಡಿಮೆನೆ ನಮ್ಮ ಬದುಕಮ್ಮ. ಅದೇ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಆಟೋ ಓಡಿಸ್ತಾರೆ ನೋಡು, ಅವ್ರು ಈ ವಯಸ್ಸಲ್ಲೂ ಆಟೋ ಓಡಿಸ್ಕೊಂಡು ನಿಮ್ಮನ್ನು ನೋಡಿಕೊಂಡು ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವ್ರಿಗೆ ಮೊನ್ನೆ 1 ವರ್ಷ ಆಯ್ತು BP ಜಾಸ್ತಿ ಆಗಿ ಇದು ಆರಾಮಿಲ್ದಂಗಿದ್ದಾರೆ ಅಪ್ಪಾಜಿ ಈಗ ಅವರು. ಇಲ್ಲ, ಅವ್ರಿಗೆ ಧೈರ್ಯ ತುಂಬಬೇಕು. ನೋಡಮ್ಮ, ಈ ವಯಸ್ಸಲ್ಲಿ ತುಂಬ ಜನ ತಾಯಂದರು ನೀವು ಮಾಡೋ ಒಂದು ಸಣ್ಣ ತಪ್ಪೇನು ಗೊತ್ತಾ? ಇವ್ರು ಕಷ್ಟಪಟ್ಟು ಮನೆಯವ್ರ ಮನೆಗೆ ಬಂದಾಗ ಅವ್ರ ಜೊತೆ ಕೂತು 10 ನಿಮಿಷ ನೀವು ಮಾತಾಡೋದಿಲ್ಲಮ್ಮ. ನೀವೆಲ್ಲರೂ ಮಾಡೋ ತಪ್ಪಿದ್ದನ್ನು ನೋಡಮ್ಮ. ವಯಸ್ಸಾದ ಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕಬೇಕಾದಿರತ್ತಮ್ಮ. ಆದರೆ ನೀವು ನಿಮ್ಮ ಮಗನ ಕಷ್ಟ ಹೇಳ್ತಾ ಇದ್ದೀರಿ. ಮೊದಲು ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ, ಅವರ ಒಂದು ಜೀವನದಲ್ಲಿ ಆಗುವಂಥದ್ದು ಏನಾದ್ರು 1-2 ನಗುಮುಖದಲ್ಲಿ 1-2 ಮಾತಾಡಬೇಕು. ಅವ್ರು ಏನೇ 10 ರೂಪಾಯಿ ತರಲಿ, 10 ರೂಪಾಯಿ ತೊಗೊಂಡು ನಾಳೆ ಬೆಳಗ್ಗೆ ನಾವು ಇದರಲ್ಲಿ ಚೆನ್ನಾಗಿರೋಣ, 10 ರೂಪಾಯಿ ಸಾಕು, ಇವತ್ತಿಷ್ಟೇ ಜೀವನ ನಮಗೆ ತೃಪ್ತಿ ಇದೆ, ನೀವು ತಂದಿರೋ 10 ರೂಪಾಯಿ ನಮಗೆ ಕೋಟಿ ಸಮಾನ ಅಂತೇಳಿ 1-2-3 ಮಾತಾಡಿಬಿಟ್ರೆ ಆ ಮನುಷ್ಯನ ಆರೋಗ್ಯದಲ್ಲಿ ಇನ್ನೂ ಚೆನ್ನಾಗಿ ಚೇತರಿಸ್ಕೊಂಡ್ಬಿಡ್ತಾರೆ. ಇನ್ನೂ ಹೆಚ್ಚು ದುಡಿಲಿಕ್ಕೆ ದಾರಿಯಾಗತ್ತೆ. ಮಗ ದುಡ್ದು ಸಂಸಾರ ಸಾಕ್ತಾ ಇಲ್ಲ ಅನ್ನೋದಕ್ಕಿಂತ ಈಗ ನಿಮ್ಮ ಮನೆಯವರು ನಿನ್ನ ಕೈಯಲ್ಲಿದ್ದು ಅವರು ನಿಮ್ಮನ್ನು ನೋಡ್ಕೊಳ್ತಾ ಇರುವಾಗ ಅವ್ರ ಆರೋಗ್ಯದ ಬಗ್ಗೆನೂ ಕಾಳಜಿ ಇಟ್ಕೊಳ್ಳಿ. ನೀವು ನಗನಗ್ತಾ ಇರಿ ತಾಯಿ. ಇವತ್ತೆಲ್ಲ ನಾಳೆ ಆತ ನಿಮ್ಮ ದಾರಿಗೆ ಬರೋದು ಬಂದೇ ಬರ್ತಾನೆ. ಅವನಿಗೂ ಅರಿವಾಗುತ್ತೆ. ಯಾಕೆಂದರೆ ನಾನು ದುಡಿದು ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು, ಅಪ್ಪ ಅಮ್ಮನ ಸಾಕಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ. ಅದು ಬರೋ ತನಕ ಹೀಗೆ ಅಥವಾ ಇನ್ನೊಂದು ಆಗಿರ್ಬೋದು. ಆತ ಸಂಪಾದನೆ ಮಾಡ್ತಿರೋದೆಲ್ಲ ಕೆಲವೆಲ್ಲ ಹಾಳಾದಿ ಹೊಸದು ಏನೇನೋ ಬಂದಿದೆ ಈ ಮೊಬೈಲಲ್ಲಿ. ಕೆಲವೆಲ್ಲ ಅಲ್ಲಿ 10 ರೂಪಾಯಿ ಬಂಡವಾಳ ಹಾಕಿದ್ರೆ 20 ರೂಪಾಯಿ ಬರುತ್ತೆ ಅನ್ನೋದು, 20 ಹಾಕಿದ್ರೆ 30 ಬರುತ್ತೆ ಅನ್ನೋದು, ಅದು ಹಾಗೇ ಬರುತ್ತೆ. ಪ್ರಾರಂಭ 500 ರೂಪಾಯಿವರೆಗೂ ಮೇಲಿಂದ ಮೇಲೆ ಕಾಸು ಬರುತ್ತೆ. ಒಟ್ಟಿಗೆ ಸಾಲ ಸೋಲ ಮಾಡಿ ಲಕ್ಷಗಳು ತೊಗೊಂಡು ಹಾಕ್ತೀವಲ್ಲ, ಆಮೇಲೆ ನಮ್ಮನ್ನು ಬರ್ಬಾದ್ ಮಾಡಿ ಹೆಂಡತಿ ಮಕ್ಕಳನ್ನ ಬೀದಿಗಿಡೋ ಮಟ್ಟಕ್ಕೆ ಮಾಡ್ತಾ ಇದೆ. ಇಂತಹ ಆಟಗಳಾಡಿಸೋದನ್ನು ಮೊಬೈಲಲ್ಲಿ ಭಾಳ ಬೇಗ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಈ ಆಸ್ಥಾನದಲ್ಲಿ ಕೂತು ಮಾತಾಡಬಾರ್ದು ಕೆಲವು ವಿಚಾರನ. ಭಾಳ ಮನಸ್ಸಿಗೆ ನೋವಾಗುತ್ತೆ. ಎಷ್ಟೋ ಜನ ಇವತ್ತಿನ ದಿವಸ ಅಣ್ಣ ತಮ್ಮಂದರು ಕಣ್ಣ ನೀರು ಹಾಕ್ಕೊಂಡು ಹೋಗಿ ಫ್ಯಾನ್ಗೋ ಅಥವಾ ಕೆರೆ ಬಾವಿಗೋ ಬಿದ್ದು ಸಾಯೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಆದರೂ ನಿಮ್ಮ ಹುಷಾರಲ್ಲಿ ನೀವು ಆಟ ಆಡಿ ನೀವು ಚೆನ್ನಾಗಿರ್ತೀರಿ ಅಂತ ಹೇಳುವಂಥ ಜನ ನಮ್ಮ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀವಮ್ಮ. ಆದಷ್ಟು ಎಚ್ಚರಿಕೆಯಲ್ಲಿರಲಿ, ಧೈರ್ಯ ತಂದ್ಕೋತಾಯಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವೇ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ 12:45 ಇಂಥದ್ದೇ ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ಭಗವಂತ ಕೊಟ್ಟಿದ್ದನ್ನು ಸ್ವಾಗತಿಸಿಕೊಂಡು ಅದನ್ನು ಮತ್ತಷ್ಟು ವೃದ್ಧಿಸಿಕೊಂಡು ಇನ್ನಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥ ಯೋಗಬಲವೂ ಇದೆ. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಇದೇ ಗುರುವಾರ ನಡೀತಿರ್ತಕ್ಕಂತಹ ಅದ್ಭುತವಾದಂತಹ ಕಾಲ. ಆ ಕಾಲದಲ್ಲಿ ಗ್ರಹಗಳ ಬದಲಾವಣೆ, ಅದರಲ್ಲೂ ಪಂಚಮಗ್ರಹ ಕೂಟ ಇರತಕ್ಕಂತಹ ಆ ಸನ್ನಿವೇಶ ಮಕರ ರಾಶಿಯವರಿಗೆ ಒಳ್ಳೆಯ ಯಶಸ್ಸನ್ನು ತರುವಂಥ ಯೋಗಬಲವೂ ಇದೆ. ಈ ಸಮಯದಲ್ಲಿ ಅಮಾವಾಸ್ಯೆ ಎಂದು, ಅಂದರೆ ಗುರುವಾರದ ಅಮಾವಾಸ್ಯೆ ಎಂದು ತಪ್ಪದಿರ ತಾವು ಮಾಡಬೇಕಾದ್ದು ಶನೈಶ್ಚರ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂತಹದ್ದು. ಹಾಗೆ ಇವತ್ತು ಸಹಿತ ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವಿದೆ. ಆದರೆ ಭಗವಂತ ಕೊಟ್ಟಂಗೆ ಕೊಟ್ಟು ಎಲ್ಲವನ್ನು ಕಿತ್ಕೊಳ್ತಾನ ಅಂತಕ್ಕಂಥದ್ರ ನೋವಿದೆ.
ಏನೇ ಆದರೂ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕಾಗಿದೆ. ಯಾರೊಬ್ಬರನ್ನ ನಂಬಿ ಮುಂದೆ ಹೋಗೋದು ಬಹಳ ಕಷ್ಟ ಅನಿಸುತ್ತೆ. ನಿಮಗೆ ನಿಮ್ಮದೇ ಆದಂತಹ ಮಾರ್ಗದಲ್ಲಿ ಭಗವಂತ ನಿಮಗೆ ಕೊಟ್ಟಂಥ ಒಂದಷ್ಟು ಬುದ್ಧಿ ಜ್ಞಾನ ಚೈತನ್ಯದಲ್ಲಿ ಅಥವಾ ನಿಮ್ಮ ಧರ್ಮ ಮಾರ್ಗದಲ್ಲಿ ಒಂದಷ್ಟು ಲಾಭವಿದೆ. ಆದರೆ ಕಣ್ಣಿಗೆ ಕಾಣದಾಗಿರೋದ್ರಿಂದ ಯಾವುದೂ ಸಹಿತ ನೀವು ಹಾಕೋ ಹೆಜ್ಜೆಯಲ್ಲಿ ಲಾಭ ಕಾಣದಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇವೆಲ್ಲವೂ ಎದುರಾಗುತ್ತೆ. ಆದರೆ ಗ್ರಹ ನಕ್ಷತ್ರಚಾರ ಪ್ರಕಾರ ಎಲ್ಲವೂ ಲಾಭ ಕಂಡಾಗ ಆ ಅದೃಷ್ಟದ ಕ್ಷಣ ನಿಮ್ಮದು ಮತ್ತೊಂದು ಹೆಜ್ಜೆನೇ ಮುಂದೆ ಇಟ್ಟಂಗಾಗತ್ತೆ. ಏನೇ ಆದರೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಸಾಧ್ಯವಾದಷ್ಟು ಇವತ್ತಿನ ದಿವಸ 11 ಗಂಟೆ 20 ನಿಮಿಷದಿಂದ 4:15 ತನಕ 11:20ರಿಂದ 4:15 ಮಧ್ಯದಲ್ಲಿ ಒಂದಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನೀವು ನಡೆಸಿದ ಕೆಲಸ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ಯಾವುದೇ ಒಂದು ಲೇವಾದೇವಿ ಮಾಡಿದ್ರೂ, ಯಾವುದೇ ಕೆಲಸ ಕಾರ್ಯ ಆದರೂ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಹೆಣ್ಮಕ್ಳು ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆಗುವಂತಹ ನೋವಿನ ಕ್ಷಣಗಳನ್ನು ಸರಿಪಡಿಸ್ಕೊಂಡು ಇನ್ನು ಮುಂದಕ್ಕೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾಗತ್ತೆ. ಇವತ್ತು ನೀವು ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಕೆಲಸ ಮತ್ತಷ್ಟು ವಿಶೇಷವಾದಂಥ ರೀತಿ ಸಿದ್ಧಿ ಆಗಬೇಕಾದ್ರೆ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಎಲ್ಲಾದರೂ ಒಂದು ಕಡೆ ನಿಮ್ಮ ಹೊರಡುವಂತಹ ಮಾರ್ಗ ಮಧ್ಯದಲ್ಲಿ ಅಶ್ವತ್ಥ ಇದ್ದರೆ ಆ ಅರಳಿ ಮರ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಲ್ಲೊಂದು 11 ಪ್ರದಕ್ಷಿಣೆ ಮಾಡಿ ವೃಕ್ಷದ ತಳಗಡೆ ನಿಂತು ಅಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮಾತಾಪಿತೃಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅವರ ಆಶೀರ್ವಾದ ಸದಾ ನನಗಿರಬೇಕು ಅಂತೇಳಿ ತಂದೆ ತಾಯಿ ಆಶೀರ್ವಾದದ ಮುಂದೆ ಬೇರೆ ಯಾವ ಆಶೀರ್ವಾದವೂ ಅಲ್ಲ. ಅವರ ಆಶೀರ್ವಾದ ನಿಮ್ಮ ಜೊತೆಲಿ ಇಟ್ಕೊಂಡು ನೀವು ಮುಂದೆ ನಡೀರಿ. ಹೆಚ್ಚಿನ ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಸರ್ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಬಾಗಲಕೋಟೆಯಿಂದ ಕರೆ ಮಾಡ್ತಾ ಇದ್ದೀವಿ ಗುರುಜಿ. ಬಾಗಲಕೋಟೆ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡವಾ? ಆಯ್ತು, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ಮೊನ್ನೆ. ಬಂದಿದ್ವಿ, ನೀವು ಸಿಕ್ಕಿಲ್ಲ ಗುರುಜಿ. ಅಯ್ಯೋ, ನೀವು ಬಂದು ನಾನು ಸಿಗ್ಲಿಲ್ಲ ಅನ್ನೋದೇ ನನಗೆ ಬಾಧೆ ಈಗ. ಬಂದಿದ್ವಿ ಗುರುಜಿ. ಗೌರಸ್ವಾಮಿ ಇವ್ರಿಗೆ ಹೋಗಿ ಎಲ್ಲ ಭೇಟಿಯಾಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ ಗುರುಜಿ. ಒಳ್ಳೇದಾಗಲಿ. ಆದಷ್ಟು ಬೇಗ ಅಂದರೆ ನಾಳೆ ಆಗಸ್ಟ್ 1ರಿಂದ 11ರವರೆಗೂ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯತ್ವಾಗಿರುತ್ತೆ. ಆ ಸಮಯದಲ್ಲಿ ಬನ್ನಿ, ನಾನು ಆಶ್ರಮದಲ್ಲೇ ಇರ್ತೀನಿ, ಎಲ್ಲೂ ಆಚೆ ಹೋಗಲ್ಲ. ಓಕೆ ಗುರುಜಿ. ಹೇಳಮ್ಮ. ಈಗ ಗುರುಜಿ, ನಮಗೆ 2 ಮಕ್ಕಳಿದ್ದಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ ಗುರುಜಿ. ಆಮೇಲೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದೆಲ್ಲ ಸರಿ ಹೋಯ್ತು ಸರ್ ಗುರುಜಿ. ಈಗ ನಮ್ಮ ಮಗಂದು ಮದ್ವೆ ಹೆಣ್ಣು ಹುಡ್ಕಾಡಕತ್ತೀವಿ, ಅದು ಸಿಕ್ಕಿಲ್ಲ. ಮತ್ತ ಮನೆ ಕಟ್ಬೇಕಂತ ಬಂದಿವಿ. ಅದು 2 ಪ್ರಶ್ನೆ ಭೂರಾಸಮಿಗೆ ಹೋಗಿ ನಾವು ಪ್ರಶ್ನೆ ಇಟ್ಟು ಬಂದಿದ್ದೀವಿ. 2 ಕೆಲಸ ಬೇಗ ಆಗತ್ತೆ. ಮನೆಗಾಗಿ ನಿಮ್ಮ ಪ್ರಶ್ನೆ ಇಟ್ಟಿದ್ರಲ್ಲ, ಅದು ಬಹಳ ಬೇಗ ಆಗತ್ತೆ. ಇನ್ನು ಮಗ ಏನ್ ಕೆಲಸ ಮಾಡ್ತಾನಂತ? ಗುರುಜಿ, ಬ್ಯಾಂಕಲ್ಲಿ ಡ್ಯೂಟಿ ಮಾಡ್ತಾನೆ ಗುರುಜಿ. ಒಳ್ಳೇದಾಗ್ಲಿ. ಆದಷ್ಟು ಬೇಗ ಆತನಿಗೆ ಒಂದು ಒಳ್ಳೆ ಹೆಣ್ಣು ಸೆಟ್ ಆಗ್ಲಿ. ಹಾ ಗುರುಜಿ, ಅದೇ ನೋಡಕತ್ತೀವಿ ಗುರುಜಿ, ಬಂದಿಲ್ಲ. ಬರುತ್ತೆ, ಈಗಷ್ಟೇ ಪ್ರಯತ್ನ ಪಡ್ತಾ ಇದ್ದೀರಲ್ವಾ, ಇನ್ನು ಮುಂದಕ್ಕೆ ಅನುಕೂಲ ಆಗತ್ತೆ. ಮಗನ ಹೆಸರೇನು? ಮಗನ ಹೆಸರು ಗಣೇಶ ಗುರುಜಿ. ಆಯ್ತು, ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಾಗ್ಲಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿದೆ. ಅತಿ ಶೀಘ್ರದಲ್ಲೇ ವಿವಾಹ ಆಗುವಂಥ ಯೋಗಫಲ ಆತನಿಗೆ ಬರಲಿ. ಆ ಥರ ಅನುಕೂಲ ಆಗಲಿ ಅಂತ ಹೇಳಿ ನಾನು ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗನೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹಾ ಓಕೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸೋಲಾಪುರದಿಂದ. ಸೊಲ್ಲಾಪುರದಿಂದ. ಅಮ್ಮ ತಮ್ಮ ಹೆಸರು? ಸೋಲಾಪುರದಿಂದ. ಅದೇ ಅಮ್ಮ, ನನ್ನ ಹೆಸರು ಹೇಮಾ. ಹೇಮಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ?
ಹಾ ಚೆನ್ನಾಗಿದೆ. ನಿಮಗೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು 6-7 ವರ್ಷದಿಂದ ನಿಮ್ಮ ಕಾರ್ಯಕ್ರಮ ನೋಡ್ತಾ ಬಂದೀನಿ. ಆದ್ರೆ ನನಗೆ ಫೋನ್ ಮಾಡ್ತೀನಿ ಖರೆ ನಿಮ್ ಕರೆನೇ ಸಿಗಲ್ದು. ಇವತ್ತು ಅದೃಷ್ಟ ಸಿಕ್ಬಿಟ್ಟಿದೆ. ಹಾ ಹೇಳಮ್ಮ. ಒಂದ್ ಸ್ವಲ್ಪ ನನ್ನ ಮಗಂದು ಪ್ರಾಬ್ಲಮ್ ಐತ್ರಿ. ನನ್ನ ಮಗ ಈಗ PhD ಮಾಡ್ಯಾನ್ರಿ. MTech PhD ಮಾಡಿ ಫಾರಿನ್ದಾಗ ಅವ. ಅವ್ನಿಗೆ ಮದಿ ಮಾಡಿದೆವು. ಅವ್ನ ಮದಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ್ರ. ಹುಡುಗಿದು ಈಕಿ ತವ್ರ ಮನ್ಯಾಗ ಕೂತಾಳ್ರಿ. ಅಯ್ಯೋ. ಈಗ ಮತ್ತ ಯಾವಾಗ ಹೆಂಗ್ ಸುಧಾರಿಸ್ಬೇಕು? ಅವ್ರ ಮನೆಯವ್ರು ತವ್ರ ಮನೆಯವ್ರು ಏನ್ ಮಾಡ್ಯಾರ್ರಿ, ನಾವ ಇಟ್ಟಿದ್ ಬಂಗಾರ ಎಲ್ಲಾ ತಗೊಂಡು ಇದು ಮಾಡಿ ಹುಡುಗಿ ತಮ್ಮ ಮನ್ಯಾಗ ಇಟ್ಕೊಂಡಾರಿ. ಅವ್ರು ಇಟ್ಕೊಂಡು ನಾವ್ ಎಷ್ಟು ಕಳ್ಸಂದ್ರು ಕಳ್ಸಿಲ್ರಿ. ಫಾರಿನ್ಗೆ ನಡು ಕೋವಿಡ್ ಸಲಿಂದ 1.5 ವರ್ಷ ವಿಮಾನ ಬಂದ್ ಆಗಿವಲ್ರಿ. ಅದಕ್ಕ ಅವ ಇಲ್ಲಿ ಬಿಟ್ಟು ಹೋಗೋದಕ್ಕ ಫಾರಿನ್ ಅವ ಹೋಗೋದಕ್ಕ ವಿಮಾನ ಬಂದ್ ಹೋದ್ರ. ಅವ ಸೌತ್ ಕೊರಿಯಾಕ್ಕಿದ್ದ. ಅದಕ್ಕ ವಿಮಾನ ಬಂದಾಗ್ಯಾವಂದು ಅವ ಏನ್ ಮಾಡದ ನಮ್ಮ ಮನೆಗೆ ಇಲ್ಲಿ ಸೋಲಾಪುರ್ ಬಿಟ್ಟು ಹೋದ್ರಿ. ಬಿಟ್ಟು ಹೋದ್ರ ಅವ್ರ ಅಪ್ಪ ಬಂದು ಗುಲ್ಬರ್ಗ ಕರ್ಕೊಂಡ್ ಹೋಗಿ ಒಟ್ಟ ಕಳ್ಸಕ್ಕೆ ತಯಾರಿಲ್ರಿ. 2-3 ವರ್ಷ ಆಯ್ತು. ಅಯ್ಯೋ. ಈಗ ಮೊನ್ನೆ ಬಂದ್ರಿ ಎಲ್ಲ ನಾವ್ ಹೇಳಿ ಕೇಳಿ ಅವ್ರಿಗೆ ಕರ್ಸ್ದೇವ್ರಿಗೆ ಹೋಗಿ ಕರ್ಕೊಂಡ್ ಬಂದೇವ್ರಿಗೆ. ಜಪಾನ್ ಖನಾರ ಅವ. ಹೋಗಿ ಕರ್ಕೊಂಡ್ ಬಂದೇವ್ರಿ. ಹೋಗಿ ಕರ್ಕೊಂಡ್ ಬಂದ್ ಅವ್ರಿಗೆ ಕರ್ಸ್ದೇವ್ ಬರ್ರಿ ಹುಡುಗಿ ಕರ್ಕೊಂಡು ಮತ್ ಇಬ್ರಿ ಕೂಡ್ತಾರಿ ಅಂತ ಹೇಳಿದ್ರ ಅವ್ರು ಬಂದ್ ಏನ್ ಮಾಡ್ಯಾರಿ, ಬಂದಿದೆ ಬರ ಹೋಗಿ ಕೇಸೆ ಮಾಡ್ಬಿಟ್ಟಾರ ನಮ್ಮ ಎಲ್ಲರ ಮ್ಯಾಗ. ಅಯ್ಯೋ. ನಾವು 2 ಗಂಡ ಹೆಂಡತಿ ಮ್ಯಾಗ. ನಮ್ ಮಗಳು ಹೇಳರಿ ಇಲ್ಲಿ ಡಾಕ್ಟರ್ ಹೇಳಾರಿ ಇಲ್ಲಿ ಸೋಲಾಪುರದ. ಆಕಿ ನಮ್ ಮನೆಗೆ ಇರ್ತಾಳ್ರಿ. ಅದಕ್ಕೆ ಆಕಿನ ಮ್ಯಾಗನು ಹಾಕ್ಯಾರಿ ಕೇಸ, ಮತ್ತ ನನ್ ಮ್ಯಾಗನು ಹಾಕ್ಯಾರಿ, ಮತ್ತ ನಮ್ಮ ಮನೆಯವ್ರ ಮ್ಯಾಗ ನನ್ನ ಹುಡುಗನ್ ಮ್ಯಾಗ ಬಿ ಹಾಕ್ಯಾರಿ. ಆದ್ರ ಕೇಸ್ ಏನ್ ಅಷ್ಟೇನ್ ಇದು ಆಗಿಲ್ರಿ, ಸೀರಿಯಸ್ ಆಗಿಲ್ರಿ. ಅದು ಆಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೊದಲು ಹೆಣ್ಣು ಮಕ್ಕಳ ಸಮಸ್ಯೆ ಅಂತ ಬಂದಾಗ ನ್ಯಾಯಾಧೀಶರು ಅದನ್ನು ಬಹಳ ಬೇಗ ಕನ್ಸಿಡರ್ ಮಾಡೋರಾಗಿದ್ರು. ಈಗ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳು ಇದೊಂದು ದೊಡ್ಡ ಆಟಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಮದುವೆ ಮಾಡಿಕೊಂಡು ಸ್ವಲ್ಪ ದಿವಸ ಒಂದು ತಿಂಗಳು 2 ತಿಂಗಳು 3 ತಿಂಗಳು 15 ದಿವಸನೂ ನೆಟ್ಟಿಗೆ ಸಂಸಾರ ಮಾಡೋದಿಲ್ಲ. ಹೋಗಿ ತವ್ರ ಮನೆ ಸೇರ್ಕೊಳ್ತಾರೆ. ತವ್ರ ಮನೆ ಸೇರ್ಕೊಂಡು 1 ವರ್ಷ 2 ವರ್ಷ ಹಾಗೆ ಆಟ ಆಡಿಸ್ಬಿಟ್ಟು ಆಮೇಲಿಂದ ನನಗೆ ಅತ್ತೆಯಿಂದ ತೊಂದರೆ, ನಾದಿನಿಂದ ತೊಂದರೆ, ಮಾವನಿಂದ ತೊಂದರೆ, ಗಂಡನಿಂದ ತೊಂದರೆ, ನನಗೆ ಆ ಜೀವನಾಂಶ ಬೇಕು ಅಂತ ಹೇಳಿ ಅವ್ರ ಆಸ್ತಿ ಭಾಗಕ್ಕೆ ಬರ್ತಾರೆ. 15 ದಿವಸ ಸಂಸಾರ ಮಾಡಿ ಮನೆಯಲ್ಲಿ ನನಗೆ 20 ಲಕ್ಷ ಬೇಕು, 1 ಕೋಟಿ ಬೇಕು, 1.5 ಕೋಟಿ ಬೇಕು ಅಂತ ನ್ಯಾಯ ತೀರ್ಮಾನಕ್ಕೆ ಬರ್ತಾರೆ. ನ್ಯಾಯಾಧೀಶರ ಮನೆಯಲ್ಲೂ ಸಹಿತ ಮಕ್ಕಳು, ಅವ್ರ ಮನೆಯಲ್ಲೂ ಮಗ, ಅವ್ರದ್ದು ಒಂದು ಕುಟುಂಬ ಅಂತ ಇರೋದ್ರಿಂದ ಅನುಭವ ಮತ್ತು ಅಲ್ಲೂ ಸಾಕಷ್ಟು ನೋವುಗಳನ್ನು ನೋಡ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ನ್ಯಾಯಾಧೀಶರು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೊಳ್ತಾ ಇದ್ದಾರೆ. ಹಾಗಾಗಿ ಮೋಸ ಆಗೋದಿಲ್ಲ. ಅದು ನಮ್ ಕಾಕನ್ ಮೊಮ್ಮಗಳೇ ಐತ್ರಿ. ಅದು ಒಳಗಿಂದ ಐತ್ರಿ. ಮತ್ತಂದ್ರ ಅವ್ರು ಮೊದ್ಲೇ ನಾವು 25 ತೊಲೆ ಬಂಗಾರ ಹಾಕಿದೇವ್ರಿ ಹುಡುಗಿ ಮೈ ಮ್ಯಾಗ್ರಿ. ಆದ್ರ ಫಸ್ಟ್ ಮದಿ ಇಟ್ಟೆ ಮಾಡ್ಕೊಟ್ಟ. ಹುಂಡ ತೊಗೊಂಡಿಲ್ಲ, ಏನು ಬಟ್ಟಿ ಬಂಗಾರ ಏನು ತೊಗೊಂಡಿಲ್ರಿ ಅವ್ರ ಕೈಲಿ. ಅದು ಒಂದ್ ಸ್ವಲ್ಪ ಅದು ಬೀಗ ಏನದ್ರ ನಮ್ ಹುಡುಗ, ಅದು ಹುಡುಗಿ ಅಪ್ಪ ಒಂದ್ ಸ್ವಲ್ಪ ಕುಡುಕದರಿ. ಅದಕ್ಕೆ ಎಲ್ಲ ಗುರ್ತಿತ್ರಿ. ನಂಗ ಅನಿಸ್ತು ನಡಿ ಗರೀಬ್ ಪರಿಸ್ಥಿತಿದಾಗ ಅದ, ಇದೊಂದ್ ಹುಡುಗಿ ಒಯ್ದ್ ನಾನು ನಮ್ ಅಂದಾಗ ಒಯ್ದ್ ಹಾಕೋಬೇಕು ಅಂತ ಹೇಳಿ ತಗೊಂಡ್ ಬಂದ್ರಿ. ನಾ ತಂದ್ ಮದಿ ಮಾಡದ್ರಿ. ಮತ್ತೀಗ ಮದಿ ಆದ 8 ದಿನಕ್ಕೆ ಆಕಿ ಹೋದ್ರಿ. ಫಸ್ಟ್ ಇದು ಹಾಕೊಂಡು ಹೋದ್ ಕೂಡ 25 ತೊಲೆ ಬಂಗಾರ ಮಾರ್ಬಿಟ್ರಿ ನಮ್ದೇ. ಅಯ್ಯೋ. ನಾವ್ ಹಾಕಿದ ಬಂಗಾರ ಮಾರಿ 6 ತಿಂಗಳ ದಿವ್ಸ ಕಳ್ಸ್ಲಿಲ್ರಿ. ಎಷ್ಟ್ ಕಳ್ಸಂದ್ರ ಕಳ್ಸ್ಲಿಲ್ರಿ. ಮುಂದ ಆಮೇಲೆ ಎಲ್ಲರಿಗೂ ಹೇಳಿ ಕೇಳಿ ಬೈದು ಒಂದು ತಂದೇವ್ರಿ. ಆಕಿ ಮನಿ ಬಂದ್ ನೋಡ್ತೇವ್ರಿ, ಮೈ ಮ್ಯಾಗ ಒಂದ್ ಗುಂಜಿದಿ ಬಂಗಾರ ಇಲ್ರಿ, ಎಲ್ಲಾ ಮಾರ್ಕೊಂತಿಲ್ಲ. ಅಯ್ಯೋ. ಮುಂದ ಇದ್ರಿ ಇರ್ಲಿ ಬಿಡು ಅಂತ ಹೇಳಿ ಹಂಗೆ ಮತ್ ಫಾರಿನ್ ಕಳ್ಸೇವ್ರಿ. 7-8 ತಿಂಗಳ ದಿನ ಫಾರಿನ್ದಾಗ ಇದ್ದೋಡ್ರಿ ಸೌತ್ ಕೊರಿಯಾದಾಗ. ಇದ್ರು ಮತ್ ಈಗ ಬಂದವ ಇಲ್ಲಿ ಬಂದ್ರಿ. ಬಂದ್ ಇಲ್ಲಿ ಹುಡುಗ ಒಬ್ರು ದೋಸ್ತರ್ ಮದಿ ತಂದ್ ಬಂದಿದ್ರಿ. ಬಂದ್ ಮದಿ ಮಾಡಿ ಹೋಗಾಳ. ನಮ್ಮ ಮನೆಗೆ ಇವ್ರಂದ್ರು ಸಾಕಿ ನಿನ್ PhD ಎಲ್ಲ ಮುಗ್ದವ, ಇಲ್ಲಿ ಕಡೆ ಬಾ ಇನ್ ಭಾರತಕ್ಕೆ ಹೇಳಿ ಅವ್ನಿಗೆ ಕಳ್ಸೋರಿ. ಅವಾಗ ಹೋದ್ 20 ದಿವ್ಸಕ್ಕೆ ಲಾಕ್ಡೌನ್ ಬಿತ್ತು ನೋಡ್ರಿ. 1.5 ವರ್ಷ ವಿಮಾನ ಬಂದಿದ್ವಿ ಸೌತ್ ಕೊರಿಯಾಕ್ಕೆ. ಮತ್ ಇವ್ರೇನ್ರಿ ಆಕಿ ಹುಡುಗಿಗೆ ಒಯ್ದ್ ಮನ್ಯಾಗ ಇಟ್ಕೊಂಡ್ರಿ. ಇಲ್ಲಾಕ್ ಇಡೋದೊಂದು ಒಯ್ದ್ ಇಟ್ಕೊಂಡ್ ಆಯ್ತು. ಮುಂದ್ ಸುಮ್ಮನೆ ಇಲ್ದೋನ ನಮ್ ಮ್ಯಾಲ ಅಪರಾಧ ಹುಡ್ಸಕತ್ರಿ. ಈಗ ಮಗ ಆಕೆ ಏನ್ ಓದಿದಾಳಮ್ಮ? ಏನ್ರಿ ನಿಮ್ ಸೊಸೆ ಏನ್ ಓದಿದಾಳೆ? ವಿದ್ಯಾಭ್ಯಾಸ ಏನ್ ಮಾಡಿದಾಳೆ? ಆಕಿನ B.Com ಆಗ್ಯಾದ್ರಿ. ಇಷ್ಟು ವಿದ್ಯಾವಂತೆ ಆಗಿದ್ದು ಆ ಹುಡುಗಿದ ಏನು ನಡೆಯಂಗಿಲ್ಲ ರೀ. ಅದು ಅಪ್ಪು ಒಟ್ಟ ಯಾರ್ದು ನಡಿನೇ ಕೊಡ್ಸಂಗಿಲ್ಲ. ಅವ್ ಮುತ್ತೆ ಬಿ ಹಂಗೆ ಅದನ್ರಿ. ಹಿಂಗಾಗಿ ಒಟ್ಟ ಹುಡುಗಿಗೆ ಹುಡುಗ ಕಲಿನೇ ಕೊಡಲ್ರಿ ಅವ್ರು. ಈ ಕೇಸ್ ಹಾಕ್ಬಿಟ್ಟಾರ. ಈಗ ನನ್ ಮಗ ಎಕ್ದಮ್ ಇದು ಮಾಡ್ಬಿಟ್ಟಾರ. ನಂಗೆ ಬೇಕೇ ಆಗಿಲ್ಲ. ಮಗನ್ ಜೊತೆ ಇದ್ದಿದ್ದು 15 ದಿವಸ ಮಾತ್ರ ಇಲ್ರಿ, 7-8 ತಿಂಗಳ ದಿವ್ಸ ಇದ್ದುಡ್ರಿ ಅಲ್ಲಿ. ಅಲ್ಲಿ 8 ತಿಂಗಳಿದ್ರು. ಹ್ಞೂ ರೀ. ಇಲ್ಲಿ ನಮ್ಮಲ್ಲಿ 6 ತಿಂಗಳು ಇದ್ದೋಡ್ರಿ. ಈ ಮನ್ಯಾಗ ವೀಸಾ ಪಾಸ್ಪೋರ್ಟ್ ತೆಗಿಕ್ 6 ತಿಂಗಳು ಹಿಡಿತ್ರಿ. ಮುಂದ್ ಕರ್ಕೊಂಡ್ ಹೋದ್ರಿ ಫಾರಿನ್ 7-8 ತಿಂಗಳು ಇಟ್ಕೊಂಡ್ರಿ. ಒಂದ್ ಕೆಲಸ ಮಾಡಿ,
ಒಂದು ಕೆಲಸ ಮಾಡಿ, ಈ ಸತಿ ನಿಮ್ಮ ಮಗಂದು ಮತ್ತು ಆಕೆ ಸೊಸೆದು ಇಬ್ಬರದ್ದು ಫೋಟೋ ನಮಗೆ ಕಳಿಸಿ. ಅವರಿಬ್ಬರ ಕಣ್ಣರೇಖೆನಲ್ಲಿ ಏನು ಪ್ರಾಬ್ಲಮ್ ಬರ್ತಿದೆ, ಅವರ ಗೃಹಸ್ಥಿತಿಗಳು ಸರಿ ಇದೆಯೋ ಇಲ್ವೋ, ಅಥವಾ ಏನು ತೊಂದರೆ ಇದೆಯೋ, ಅದಕ್ಕೆ ಏನು ಪರಿಹಾರ ಮಾಡೋದು ಸರಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ನಾನು ಖಂಡಿತ ಅದಕ್ಕೊಂದು ಪರಿಹಾರ ತಿಳಿಸ್ತೇನೆ. ಇದನ್ನು ಆದಷ್ಟು ಬೇಗ ಮಾಡಿ, ಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಯಾರೋ ಒಬ್ಬರು ಇದಕ್ಕೆ ಸೋಲು ಒಪ್ಕೊಳ್ಳೇಬೇಕು, ಸಂಸಾರ ನಡಿಲೇಬೇಕು. ಇಲ್ಲಾಂದರೆ ಸುಮ್ಮನೆ 4 ಜನ ನೋಡೋಂಗೆ ನಾವು ಕಣ್ಣೀರು ಹಾಕ್ಕೊಳ್ಳೋಂಥದ್ದು ಬೇಡ ನಮಗೆ. ಆದಷ್ಟು ಸಂಸಾರ ಸರಿ ಹೋಗಲಿಕ್ಕೆ ಏನು ಮಾಡಿದ್ರೆ ಸರಿ ಬರುತ್ತೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ತೊಗೊಂಡೋಗೋಣ. ಒಳ್ಳೆಯದಾಗಲಿ ತಾಯಿ.